ಒಡೇರಹಳ್ಳಿ ಇದು ನಮ್ಮ ಆರೋಹಳ್ಳಿ ಸರ್ವೆ ನಂಬರು ಆ ಎಕ್ಸ್ಟೆನ್ಷನ್ಗೂ ಬರುತ್ತೆ. ಈ 3 ಹಳ್ಳಿಗಳ ಒಂದು ಫೈನಲ್ ನೋಟಿಫಿಕೇಶನ್ ಏನಾಗಿದೆ ಸರ್ಕಾರದ ಕಡೆಯಿಂದ, ಇದಕ್ಕೆ ಒಂದಷ್ಟು ಸತ್ಯತೆಯನ್ನ ನಿಮ್ಮ ಮುಂದೆ ಬಿಚ್ಚಿಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ 1 ದಿನದಿಂದ ನಿರಂತರವಾಗಿ ನಾವು ಮತ್ತೆ ಮಂಜಣ್ಣವರು ಇಬ್ರು ಕೂತ್ಕೊಂಡು ಒಂದಷ್ಟು ಡಾಕ್ಯುಮೆಂಟೇಶನ್ ಸಿದ್ಧಪಡಿಸಿದೀವಿ. ಇದನ್ನ ನಿಮ್ಮ ಮುಂದೆ ರಾಜ್ಯದ ಜನತೆಗೂ ಬಿತ್ತರಿಸಲಿಕ್ಕೆ ತಮ್ಮ ಮೂಲಕ ಬಂದು ನಿಂತಿದ್ದೇವೆ. ಈಗ ಕೆಂಪೇನಪಾಳ್ಯದಲ್ಲಿ ಹೆಚ್ಚು ಕಮ್ಮಿ 384 ಎಕರೆ ಅಷ್ಟು ಫೈನಲ್ ನೋಟಿಫಿಕೇಶನ್ ಜಾರಿಯಾಗಿದೆ, ಹೊರಡಿಸಿದ್ದಾರೆ. ಅದರಲ್ಲಿ ಖರಾಬು 17 ಎಕರೆ ಬರುತ್ತೆ. ಇಲ್ಲಿರ್ತಕ್ಕಂಥ ರೈತರು, ರೈತ ಕುಟುಂಬಗಳು, ಭೂ ಮಾಲೀಕರು ಅಂತ ನಾವೇನ್ ಕರಿತೀವಿ, 600 ಜನ ಇರ್ತಕ್ಕಂಥವ್ರು. 600ರಲ್ಲಿ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಎಕ್ಸ್ಟೆನ್ಷನ್ ಇರ್ತಕ್ಕಂಥ ರೈತರು ಎಷ್ಟು ಜನ ಇದ್ದಾರೆ, 1 ಎಕರೆ ಅಬವ್ ಇರ್ತಕ್ಕಂಥ ರೈತರು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಒಂದು ಡಿಫ್ರೆನ್ಸಿಯೇಷನ್ ಮಾಡಿದೀವಿ. 1 ಎಕರೆಗಿಂತ ಒಳಪಟ್ಟಿರ್ತಕ್ಕಂಥವ್ರನ್ನ ಸಣ್ಣ ರೈತರು ಅಂತಕ್ಕಂಥದ್ದನ್ನ ನಾವು ಪರಿಗಣಿಸಬೇಕಾಗ್ತದೆ. 600ರಲ್ಲಿ 504 ಜನ ಸಣ್ಣ ರೈತರುಗಳು ಬರ್ತಾರೆ, 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಭೂಮಾಲೀಕರು. ಇನ್ನು 96 ಜನ 1 ಎಕರೆಗಿಂತ ಜಾಸ್ತಿ ಇದ್ದಾರೆ. ತದನಂತರ ಒಡೇರಹಳ್ಳಿ ಭಾಗದಲ್ಲಿ 63 ಎಕರೆ ಆಗಿದೆ ಫೈನಲ್ ನೋಟಿಫಿಕೇಶನ್. ಅಲ್ಲಿ 2 ಎಕರೆ ಖರಾಬು. ಇನ್ನ ಅಲ್ಲಿ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ರೈತರು 79, ಜಾಸ್ತಿ ಇರ್ತಕ್ಕಂಥವ್ರು 1 ಎಕರೆಗಿಂತ 24 ರೈತರು ಬರ್ತಾರೆ. ಇನ್ನ ನಮ್ಮ ಮಂಡಳಹಳ್ಳಿ ಇಲ್ಲಿ 71 ಎಕರೆ ಆಗಿದೆ. ಅದರಲ್ಲಿ 16 ಗುಂಟೆ ಖರಾಬು, ಅದೇನು ಲೆಕ್ಕಕ್ಕೆ ತಗೊಳಕ್ ಬೇಡ ಬಿಡಿ, ಆಯ್ತು. ಅಲ್ಲಿ 31 ಜನ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು, 1 ಎಕರೆ ಅಭಾವ ಇರ್ತಕ್ಕಂಥವ್ರು 21 ಜನ. ಇದರಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರ, ಸರಿಸುಮಾರು 81% ರೈತರು ಸಣ್ಣ ರೈತರಾಗಿ ನಾವು ಪರಿಗಣಿಸಬೇಕಾಗ್ತದೆ. ಇದು ಹೋಗ್ತಾ ಹೋಗ್ತಾ ಯಾತಕ್ಕೆ ಇದು ನಿಮಗೆ ಈ ಅಂಕಿಅಂಶಗಳನ್ನ ಮುಂದಿಟ್ಟೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇದಕ್ಕಿಂತ ಮುಂಚಿತವಾಗಿ ಈಗ ನಿಮ್ಮೆಲ್ರಿಗೂ ಗೊತ್ತಿದೆ, ಬೈರ್ಮಂಗಲ ಮತ್ತೆ ಕೆಂಚಗಾರನಹಳ್ಳಿ ಭಾಗದಲ್ಲಿ ಪ್ರಾರಂಭಿಕವಾಗಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ 26 ಹಳ್ಳಿ, ಅದರಲ್ಲಿ 9 ರೆವಿನ್ಯೂ ಗ್ರಾಮಗಳು ಸೇರುತ್ತೆ ಅಂತ ನಿಮಗೂ ಗೊತ್ತಿದೆ. ಹೆಚ್ಚು ಕಮ್ಮಿ 450ಕ್ಕಿಂತ ಹೆಚ್ಚು ದಿನಗಳ ಕಾಲ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಅವರ ತಾತ, ಮುತ್ತಾತ, ಅವ್ರ ತಂದೆ ಕಾಲ, ಇವತ್ತು ಅವ್ರ ಕಾಲದವರೆಗೂ ಪ್ರಾಮಾಣಿಕವಾಗಿ ಬೆವರು ಸುರಿಸಿ ದುಡಿಮೆ ಮಾಡಿರ್ತಕ್ಕಂಥ ತಮ್ಮ ಸ್ವಂತ ಆಸ್ತಿಯನ್ನ ಇವತ್ತು ಸರ್ಕಾರ ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಸಿದ್ಧರಾಗಿ ಫೈನಲ್ ನೋಟಿಫಿಕೇಶನ್ ಏನ್ ಜಾರಿ ಮಾಡಿದ್ದಾರೆ 3 ಹಳ್ಳಿಗಳದು. ಇದರ ವಿರುದ್ಧವಾಗಿ ಸಣ್ಣ ವಯಸ್ಸಿನ ಸಣ್ಣ ಪುಟ್ಟ ಬಾಲಕರು ಇಂದ ವಯಸ್ಸಾದಂತ ಹಿರಿಯಕರು 85, 90 ವರ್ಷದ ವಯಸ್ಸಾದಂತ ಹಿರಿಜೀವಿಗಳು ಕೂಡ, ಅದರಲ್ಲೂ ಹೆಣ್ಣು ಮಕ್ಕಳು ಬಹುಸಂಖ್ಯಾತ ಸಂಖ್ಯೆಯಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಕಣ್ಣು ಕಾಣ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ರೈತರ ಸಂಕಷ್ಟವನ್ನ ಬಂದೇನ್ ಕೇಳಬೇಕಾಗಿತ್ತು, ಅದು ಯಾರು ಕೂಡ ಇಲ್ಲಿ ಕೇಳ್ತಕ್ಕಂಥ ಕೆಲಸ ಮಾಡಿಲ್ಲ. ಇದ್ರ ಮಧ್ಯೆ ನಾವು ಹಲವಾರು ಬಾರಿ ಬಂದು ನಮ್ಮ ಭಾಗದ ರೈತರ ಜೊತೆನಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಗೆ ಒಳಗಾಗಿರ್ತಕ್ಕಂಥ ರೈತ ಕುಟುಂಬಗಳ ಜೊತೆ ನಿಲ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿಯನ್ನು ನಾವು ಅರ್ಥಕೊಂಡಿದ್ದೇವೆ. ಹಲವಾರು ಸಂಘಟನೆಗಳು ಕೂಡ ನಿರಂತರವಾಗಿ ಬಂದು ಅವರು ಯಾವ ರೀತಿ ಒಂದು ಆತ್ಮವಿಶ್ವಾಸ ತುಂಬಿಸಬಹುದು ನಮ್ಮ ರೈತರಿಗೆ, ಅವರು ಕೂಡ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇದ್ರ ಮಧ್ಯೆ ನಮಗೆ ಇರ್ತಕ್ಕಂಥ 1-2-3 ಬಹಳ ಮುಖ್ಯವಾದಂತ ಅಂಶಗಳು. ಈಗ ಇಲ್ಲಿ ಫೈನಲ್ ನೋಟಿಫಿಕೇಶನ್ ಏನು ಹೊರಡಿಸಿದ್ದಾರೆ, ದಯವಿಟ್ಟು ಈ ಮ್ಯಾಪ್ ನ ತಾವು ಸ್ವಲ್ಪ ಝೂಮ್ ಇನ್ ಮಾಡಿ ನೋಡಬೇಕಾಗ್ತದೆ. ಈಗ ಫೈನಲ್ ನೋಟಿಫಿಕೇಶನ್ ಜಾರಿಯಾಗಿರ್ತಕ್ಕಂಥದ್ದು 499 ಎಕರೆ, ಖರಾಬನ್ನ ಬಿಟ್ಟು 499.2 ಎಕರೆ ಈ 3 ಹಳ್ಳಿಗಳಲ್ಲಿ ಬರ್ತಕ್ಕಂಥ ರೈತರ ಜಮೀನ ವಶಪಡಿಸ್ಕೊಳ್ತಕ್ಕಂಥದಕ್ಕೆ ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಈಗಾಗಲೇ
ಸರ್ಕಾರ ಹೊರಡಿಸ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಮ್ಯಾಪ್ ಅಲ್ಲಿ ನೀವು ನೋಡಿದ್ರೆ ಯಾವುದೇ ಒಂದು ಅಕ್ವಿಸಿಷನ್ ಆಗ್ಬೇಕಾದ್ರೆ ಅಡ್ಜಸೆಂಟ್ ಲ್ಯಾಂಡ್ಗಳನ್ನ ಅಕ್ವಿಸಿಷನ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಒಂದಕ್ಕೊಂದು ಟಚ್ ಇರ್ತಕ್ಕಂತ ಭೂಮಿಯನ್ನ ಇವರು ಪಾಪ ಬಹಳ ವ್ಯವಸ್ಥಿತವಾಗಿ ಅದು ಯಾರ್ಯಾರು ಇವ್ರಿಗೆ ಒಂದಷ್ಟು ಜನ ಹಿಂದೆ ನಿಂತು ಯಾವ್ಯಾವ ರೀತಿ ಐಡಿಯಾಗಳು ಕೊಟ್ಟರು ನಮ್ಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಮ್ಯಾಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಕೆಂಪನಪಳ್ಳಿಯಲ್ಲಿದೆ, ಒಡೆರಹಳ್ಳಿಯಲ್ಲಿದೆ, ಮಂಡಲಹಳ್ಳಿಯಲ್ಲಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದು ನೋಡ್ಕೊಳ್ಳಿ, ಇದು ಒಂದು ಭಾಗ. ಈಗ ಇಲ್ಲಿ GBIT ಅಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಸಮಗ್ರವಾಗಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥ ಚರ್ಚೆಯನ್ನ ಏನ್ ಮಾಡಿದ್ರು, ಇದು ಸಮಗ್ರ ಅಭಿವೃದ್ಧಿ ಮಾಡತಕ್ಕಂಥ ಪ್ರಕ್ರಿಯೆನ ಇವರು ಯಾವ ರೀತಿ ಹೆಜ್ಜೆಯನ್ನ ಇಟ್ಟು ರಾತ್ರೋರಾತ್ರಿ ತರಾತುರಿಯಲ್ಲಿ ಅತಿ ವೇಗವಾಗಿ ಈ 500 ಎಕರೆ ಎಕ್ಸ್ಟೆಂಟ್ ಇರ್ತಕ್ಕಂಥ ಈ ಒಂದು ಜಮೀನನ್ನ ಇವತ್ತೇನು ವಶಪಡಿಸ್ಕೊಳ್ತಕ್ಕಂಥದಕ್ಕೆ ಸರ್ಕಾರ ಮುಂದಾಗಿದ್ದಾರೆ. ನಾವು ನೀವು ಕೇಳಬೇಕಾಗಿರ್ತಕ್ಕಂಥದ್ದು, ಇದು ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಇವರು ಚಿಂತನೆ ಮಾಡಿದ್ದಾರಾ ಅಥವಾ ಬೇರೆ ಇವರ ಇಂಟರ್ನಲಿ ಹಿತಾಸಕ್ತಿ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ಮೂವ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಪಾಪ ಇವ್ರ ಜೊತೆನಲ್ಲಿ ಇರ್ತಕ್ಕಂಥ ಒಂದಷ್ಟು ಬಹಳ ಬುದ್ಧಿಜೀವಿಗಳು, ತಿಳುವಳಿಕಸ್ತರು, ವಿದ್ಯಾವಂತರುಗಳು ಕೊಟ್ಟಿರ್ತಕ್ಕಂಥ ಸಲಹೆಗಳ ನನಗೆ ಗೊತ್ತಿಲ್ಲ. ಇಲ್ಲಿ ರೈತರನ್ನ ಪ್ರತಿನಿತ್ಯ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ನಾನು ಈಗ ತಾನೇ ಹೇಳಿದ್ದೀನಿ, 450 ದಿನಗಳ ಕಾಲ ಮನೆ ಮಠ ಬಿಟ್ಟು ತಮ್ಮ ಸ್ವಂತ ಆಸ್ತಿಪಾಸ್ತಿನ, ತಮ್ಮ ಪಿತ್ರಾರ್ಜಿತ ಆಸ್ತಿನ, ಪಾರಂಪರಿಕವಾಗಿ ಇವರಿಗೆ ಬಂದಿರತಕ್ಕಂಥ ಆಸ್ತಿಯನ್ನ ವಶಪಡಿಸ್ಕೊಳ್ತಕ್ಕಂಥ ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ ಸರ್ಕಾರ. ಇದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಕಣ್ಮುಚ್ಕೊಂಡು ಕೂತಿದೆ. ಮುಂದೆ ಹೋಗ್ತೀನಿ, ಬಹಳ ಸ್ಪಷ್ಟವಾಗಿ ನೇರವಾಗಿ ವಿಚಾರವನ್ನ ಮುಂದಿಡ್ಲಿಕ್ಕೆ ಬಯಸ್ತೇನೆ. ರಿಯಲ್ ಎಸ್ಟೇಟ್ ಅನ್ನ ದಂಧೆಯನ್ನ ನಡೆಸ್ತಕ್ಕಂಥದ್ದಕ್ಕೆ, ಪ್ಲೀಸ್ ನೋಟ್ ಡೌನ್ ಮೈ ಪಾಯಿಂಟ್, ರಿಯಲ್ ಎಸ್ಟೇಟ್ ದಂಧೆಯಾಗಿ ಈ ಒಂದು ರೈತರ ಜಮೀನನ್ನ ವಶಪಡಿಸ್ಕೊಂಡು ಇಲ್ಲಿ ಹಣ ಉತ್ಪಾದನೆ ಮಾಡತಕ್ಕಂಥದ್ದಕ್ಕೆ ಇವರು ಇವತ್ತೇನು ಕೈಯನ್ನ ಹಾಕಿ ಹೊರಟಿದ್ದಾರೆ. ನಿಮಗೆ ಗೊತ್ತಿದೆ, ಇವಾಗ ಸರ್ಕಾರದ ಕಡೆಯಿಂದ ಹೇಳಿದ್ದಾರೆ ಎಕರೆಗೆ ಅದೆಷ್ಟದೋ, ಎಷ್ಟಣ್ಣ, 2,17,00,000 7 ಲಕ್ಷವಣ್ಣ, 2.7ರಿಂದ 2.25 ಅಂತ ಹೇಳ್ತಾರೆ. ಯಾಕೆ ನಾನು ಇದನ್ನ ರಿಯಲ್ ಎಸ್ಟೇಟ್ ದಂಧೆ ಅಂತ ಇದ್ದೀನಿ ಅಂದ್ರೆ, ಇದು ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. ಸರ್ಕಾರದಲ್ಲಿ ಒಂದು ವರದಿ ಜನರೇಟ್ ಆಗಿದೆ, ಸರ್ಕಾರದಲ್ಲಿ ಒಂದು ರಿಪೋರ್ಟ್ ಮಾಡಿದ್ದಾರೆ. ಆ ರಿಪೋರ್ಟ್ ನಲ್ಲಿ ಹೇಳ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ, ರೈತರ ಹತ್ರ ಇವರೇನೋ 2 ಕೋಟಿಗೋ 2.25 ಕೋಟಿಗೋ ಎಕರೆ ಒಂದು ಅಮೌಂಟ್ ಫಿಕ್ಸ್ ಮಾಡಿ ಇವತ್ತೇನೋ ವಶಪಡಿಸ್ಕೊಳಕ್ ಹೊರಟಿದ್ದಾರೆ. ಅದು ಕೈಗಾರಿಕೆಗೆ ಉಪಯೋಗ ಆಗ್ತಕ್ಕಂಥದ್ದಕ್ಕೆ ಚದರಡಿಗೆ 2,300 ರೂಪಾಯಿ, ಕಮರ್ಷಿಯಲ್ ಪರ್ಪಸ್ಗೆ 2,200 ರೂಪಾಯಿ. ಅಂದ್ರೆ ಇದು ನಾನು ಹೇಳ್ತಾ ಇರೋದು ಸ್ಟೇಜ್ ವೈಸ್ ಆಗ್ತಕ್ಕಂಥದ್ದು, ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇದು 2,200 2,300 ರೂಪಾಯಿ ಚದರಡಿಗೆ ಅಂತಕ್ಕಂಥದ್ದು ಇದು ಹೀಗೆ ಇರ್ತಕ್ಕಂಥದ್ದಲ್ಲ. ಇಟ್ಸ್ ನಾಟ್ ಸ್ಟ್ಯಾಗ್ನೆಂಟ್. ಇಲ್ಲಿಂದ ಪ್ರಾರಂಭ ಆಗುತ್ತೆ, ಇದು ಮೊದಲನೇ ಅಂತ. ಹೋಗ್ತಾ ಹೋಗ್ತಾ ಅದು ಚದರಡಿಗೆ ಅದು ಯಾವ ಹಂತಕ್ಕೆ ಹೋಗಿ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಈಗ ಮಂಜಣ್ಣ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಈಗ ಇಂಡಸ್ಟ್ರಿಗೆ ಎಕರೆಗೆ 43,500 ಸ್ಕ್ವೇರ್ ಫೀಟ್ ಏನಣ್ಣ, ಎಲ್ಲೋ ಇಂಟರ್ನಲ್ಲಿ 1,000 ರೂಪಾಯಿ ಕೊಡ್ತೀವಿ, ಇನ್ನೊಂದು ಮಾಡ್ತೀವಿ ಅನ್ಕೊಂಡೇನೋ ಮಾತಾಡಿರ್ತಕ್ಕಂಥದ್ದು ಎಲ್ಲಿಗೆ ಬಂದು ನಿಂತ್ಕೋತದೆ? ಎಕರೆ ಕಾಸ್ಟು ಲಿಕ್ವಿಡೇಷನ್ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ? ಚದರಡಿ ಬೇಡ, 2,200 2,300 ಇಟ್ಕೊಳ್ಳೋಣ. ಇವತ್ತೇ ಪ್ರಾರಂಭಿಕ ಹಂತದಲ್ಲಿ 6ರಿಂದ 7 ಕೋಟಿ ಲಿಕ್ವಿಡೇಷನ್ ಆಗ್ತದೆ ಒಂದ್ ಎಕರೆ. ಇದು ಹೋಗ್ತಾ ಹೋಗ್ತಾ ಒಂದೊಂದು ಎಕರೆ 20-25 ಕೋಟಿವರೆಗೂ ಲಿಕ್ವಿಡೇಷನ್ ಆಗ್ತಕ್ಕಂಥ ಸಾಧ್ಯತೆಗಳು 100ಕ್ಕೆ 100 ಇದೆ. ವರದಿನಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು, ಅವ್ರು ಗೇಜ್ ಮಾಡಿದ್ದಾರೆ. ಇದನ್ನ ಯಾರಿಗೆ ಲಾಭ ಮಾಡಕ್ ಹೋಗ್ತಾ ಇದೀರಿ? ಇದರ ಲಾಭ ಎಷ್ಟಪ್ಪ ಆಗತ್ತೆ ಅಂದ್ರೆ,
ಇವತ್ತಿನ ಲೆಕ್ಕಾಚಾರದಲ್ಲೇ ಮಾತಾಡೋದಾದ್ರೆ ನನ್ನ ಕೈನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ವರದಿಯನ್ನ ಮುಂದಿಟ್ಟು ಹೇಳೋದಾದ್ರೆ ಸರಿ ಸುಮಾರು 33,500 ಕೋಟಿಯಷ್ಟು ಇದರಿಂದ ಲಾಭವನ್ನ ಉತ್ಪಾದನೆ ಮಾಡಬೇಕು ಎತ್ತಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. 33,500 ಕೋಟಿ ಈಗಿದ್ದಷ್ಟೇ ಚದರಡಿ ಫಿಕ್ಸ್ ಆದ್ರೆ ಇದು ರೇಟ್ ಬೆಳೀತಾ ಹೋಗ್ತದೆ. ರೇಟು ಹೀಗೆ ಸ್ಟಾಗ್ನೆಂಟ್ ಆಗಿ ಇರೋದಿಲ್ಲ. ಇದು ಸ್ಟೇಜ್ 1 ರೇಟ್. ಇದು ಯಾರಿಗೆ ಲಾಭ ಮಾಡಕ್ ಹೊರಟಿದ್ದಾರೆ ಸರ್ಕಾರ? ಬಹಳ ಸ್ಪಷ್ಟ. ಇಲ್ಲಿ ನೋಡಿ, ಇನ್ನೊಂದು ವಿಚಾರ ಹೇಳ್ತೀನಿ. ಇದು ಪ್ರಾಜೆಕ್ಟ್ ವ್ಯಾಲ್ಯೂ ಬಂದು ಪ್ರಾಜೆಕ್ಟ್ ವ್ಯಾಲ್ಯೂ ಇದ್ರ ಕಾಸ್ಟ್ ಇದು ಬಡ್ಜೆಟ್ ನಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು 18,000 ಕೋಟಿ ಅಂತ. 18,500 ಕೋಟಿನ ಸ್ಪೆಸಿಫಿಕಲಿ ಈ 18,000 ಕೋಟಿನ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ದುಡ್ಡೆಲ್ಲಪ್ಪ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ 87% ಸಾಲದ ಮೂಲಕ ದುಡ್ಡನ್ನ ತೆಗೆದುಕೊಳ್ತಾ ಇದ್ದಾರೆ. ಸಾಲ ಎಲ್ಲಿ ತಗೋತಾ ಇದಾರಪ್ಪ ಅಂದ್ರೆ ಹುಡ್ಕೋನಿಂದ ಸಾಲ ತಗೋತಾ ಇದ್ದಾರೆ. ಅದರ ಸ್ಯಾಂಕ್ಷನ್ ಲೆಟರ್ ಇಲ್ಲೇ ಇದೆ, ನೋಡ್ತೀರಾ ಅಂದ್ರೆ ತೋರಿಸ್ತೀನಿ. ಅದೇನು ಇಟ್ಸ್ ಎ ಪಬ್ಲಿಕ್ ಡೊಮೈನ್ ಡಾಕ್ಯುಮೆಂಟ್, ಬಿಡಿ, ಎಲ್ಲ ಕಡೆ ಇರ್ತದೆ. ಸ್ಯಾಂಕ್ಷನ್ ಆಗಿದೆ ಈಗ ಹುಡ್ಕೋದಿಂದ 12,500 ಕೋಟಿ. ಈ ಹುಡ್ಕೋ ಅಥವಾ ಯಾವುದೇ, ಈಗ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಎಲ್ರಿಗೂ ಕಾಮನ್ ಆಗಿ ಅರ್ಥ ಆಗಬೇಕು. ಈಗ ನಾನು ಯಾವ್ದೋ ಒಂದು ಬ್ಯಾಂಕ್ ಹತ್ರ ಹೋಗ್ತೀನಿ, ಒಂದು ವ್ಯಕ್ತಿನೋ ಒಂದು ಕಂಪ್ನಿನೋ ಒಂದು ಸರ್ಕಾರನೋ, ಎಲ್ರಿಗೂ ಅದೇ ಅನ್ವಯ ಆಗ್ತಕ್ಕಂಥದ್ದು, ಹೌದಲ್ವಾ? ಈ ಬ್ಯಾಂಕ್ಗೆ ಹೋದಾಗ ಬ್ಯಾಂಕು ನಮಗೆ ಸಾಲ ಕೊಡಬೇಕು ಅಂದಾಗ ಒಂದು ಗ್ಯಾರಂಟಿನೋ ಒಂದು ಶ್ಯೂರಿಟಿನೋ ಅಂತ ಕೇಳುತ್ತೆ ಸ್ವಾಭಾವಿಕವಾಗಿ, ಹೌದಲ್ವೇ? ಆ ಗ್ಯಾರಂಟಿನ ಕೊಡ್ತಕ್ಕಂಥದ್ದಕ್ಕೆ ಹಣಕಾಸಿನ ಇಲಾಖೆ ಒಂದು ವರದಿ ಕೊಡುತ್ತೆ. ಹುಡ್ಕೋ 9,000 ಗ್ಯಾರಂಟಿ, 9,000 ಕೋಟಿ ಗ್ಯಾರಂಟಿ ಕೊಡಬೇಕು ಅಂತ ಹುಡ್ಕೋ ಹೇಳುತ್ತೆ. 12,500 ಕೋಟಿಲಿ ಸರ್ಕಾರದ ಖಜಾನೆಗೆ ನಾವು ಕೈ ಹಾಕಿದ್ರೆ ಇದು ಒಂದು ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಇದು ಅಷ್ಟು ಫೀಸಬಲ್ ಅನ್ಸೋದಿಲ್ಲ ನಮಗೆ. ಇದು ಮಾಡೋದ್ರಿಂದ ಸರ್ಕಾರದ ಮೇಲೆ ಮತ್ತಷ್ಟು ಹೊರೆ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಹಣಕಾಸು ಇಲಾಖೆಯ ಅಧಿಕಾರಿಗಳು ಹೇಳ್ತಾರೆ. ಇಲ್ಲೆಲ್ಲ ಓದ್ತಾ ಹೋಗ್ತೀನಿ ಬೇಕಾದ್ರೆ ನಿಮಗೆ. ಹಣಕಾಸಿನ ಇಲಾಖೆಯ ಅಧಿಕಾರಿಗಳು 9,000 ಕೋಟಿ ಗ್ಯಾರಂಟಿ ಸರ್ಕಾರ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು ಕೂಡ ಇದನ್ನ ಗಾಳಿಗೆ ತೂರಿ ಮಾನ್ಯ ಹಿಂದಿನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಲ್ಲಿ ಇದಕ್ಕೆ ಅನುಮೋದನೆಯನ್ನ ಕೊಡಿಸ್ತಾರೆ. 9,000 ಕೋಟಿ ಸರ್ಕಾರದ ಕಡೆಯಿಂದ ಗ್ಯಾರಂಟಿ. ಇನ್ ಮಿಕ್ಕಂತ ಗ್ಯಾರಂಟಿ ಬರ್ಬೇಕಲ್ಲ. ಇಲ್ಲೇನೋ ಸರ್ಕಾರ 9,000 ಕೋಟಿ ಗ್ಯಾರಂಟಿ ಕೊಡ್ತು. ಮಿಕ್ಕಿದ ಗ್ಯಾರಂಟಿ ಎಲ್ಲಪ್ಪ ಬಂದಿದೆ ಅಂದ್ರೆ BMRDA ಇಂದ 3,650 ಕೋಟಿ ರೂಪಾಯಿ ಅಷ್ಟು BMRDA ಇಂದ. ಅಂದ್ರೆ BMRDA ಅಂಡರ್ ಬರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಸಿವಿಕ್ ಕಮ್ಯುನಿಟೀಸ್ ಅಂತ ನಾವೇನ್ ಕರಿತೀವಿ. CS ಸೈಟ್ಗಳಿರ್ಬೋದು, ಒಂದು ಆಟದ ಮೈದಾನ ಇರ್ಬೋದು, ಒಂದು ಪಾರ್ಕ್ ಇರ್ಬೋದು. ಇದನ್ನೆಲ್ಲವನ್ನು ಕೂಡ ಹುಡ್ಕೋ ಒಂದು ಮತ್ತೊಂದು ಕ್ಲಾಸ್ ಹಾಕಿದ್ದಾರೆ. ಏನಪ್ಪಾ ಅಂದ್ರೆ BMRDಯಲ್ಲಿ ಬರ್ತಕ್ಕಂಥ ಸಾರ್ವಜನಿಕರ ಆಸ್ತಿ ಪಾಸ್ತಿ ಇವತ್ತೇನು ಇವರು ಗ್ಯಾರಂಟಿಗೋಸ್ಕರ ಕೊಟ್ಬಿಟ್ಟಿದ್ದಾರೆ ಹುಡ್ಕೋಗೆ, ಇದನ್ನ ನೀವು ಮಾರಾಟನೂ ಮಾಡಕ್ಕಾಗೋದಿಲ್ಲ, ಲೀಸ್ಗೂ ಕೊಡಕ್ಕಾಗೋದಿಲ್ಲ. ಇದೇನೇ ಮಾಡಬೇಕು ಅಂದ್ರೂ ಕೂಡ NOC ಯನ್ನ ಪಡ್ಕೊಳ್ಬೇಕಾಗ್ತದೆ ಹುಡ್ಕೋ ಇಂದ BMRDA. ಸಾಲ ತೀರ್ಸಿದ್ಮೇಲೆ NOC ಕೊಡೋದು ಬ್ಯಾಂಕು. ನನಗಾಗ್ಲಿ, ಒಬ್ಬ ವ್ಯಕ್ತಿಗಾಗ್ಲಿ, ಒಂದು ಕಂಪನಿಗಾಗ್ಲಿ, ಒಂದು ಸರ್ಕಾರಕ್ಕಾಗ್ಲಿ. ನಾನು ಕೇಳುವಂತದ್ದು ಸರ್ಕಾರಕ್ಕೆ, ಅಲ್ಲಪ್ಪ ನೀವು ಇಲ್ಲಿ 33,000 ಕೋಟಿ ಲಾಭ ಮಾಡೋದಕ್ಕೆ ಮುಂದಿದು 33 ಹೋಗಿ 1,00,000 ಕೋಟಿ ಲಾಭ ಮಾಡ್ತಿರೋ ದೇವರೇ ಬಲ್ಲ, ನಮ್ಗೆ ಗೊತ್ತಿಲ್ಲ. ನಿಮ್ಮ ಲಾಭದ, ನಿಮ್ಮ ಒಳಗಡೆ ಲೆಕ್ಕಾಚಾರದ ಹಿತದೃಷ್ಟಿಯಿಂದ BMRDAನಲ್ಲಿ ಒಳಪಟ್ಟಿರ್ತಕ್ಕಂಥದ್ದು ಬೆಂಗಳೂರು ನಗರದ ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನ ನೀವೇನಾದ್ರು ನಾಗರಿಕರಿಗೆ ಕೇಳಿದ್ರ? ಟ್ಯಾಕ್ಸ್ ಕಟ್ತಕ್ಕಂಥ ನಮ್ಮ ಬೆಂಗಳೂರಿನ ನಾಗರಿಕರಿಗೆ ನಾವು ಇದನ್ನ ಹಣ ಇಡ್ಲಿಕ್ಕೆ ಹೋಗ್ತಾ ಇದೀವಿ, BMRDA ಒಂದು ಆಸ್ತಿ ಪಾಸ್ತಿನ, ನಿಮ್ ಸಹಮತ ಇದೆಯಾ ಅಂತಕ್ಕಂಥದ್ದು ಏನಾದ್ರೂ ಸರ್ಕಾರ ಕೇಳಿದ್ರ? ಬೆಂಗಳೂರಿನ ಜನತೆಗೆ ಗೊತ್ತೇ ಇಲ್ಲ. ಹಣ ಇಟ್ರಿ. ಇನ್ನ ಅಲ್ಲೆಲ್ಲೋ BDA ನಲ್ಲಿ 2,000 ಕೋಟಿ ಈಕ್ವಿಟಿ. ಅದೇ ಈಕ್ವಿಟಿನ ಏನಾದ್ರು ನಮ್ ರೈತರು ಕೊಡ್ರಪ್ಪ. ರೈತರಿಗೆ ಏನಾರು ಈಕ್ವಿಟಿ ಸೈನ್ ಮಾಡಿಸಿದೀರಾ? BDA ಇಂದ 2,000 ಕೋಟಿ ಈಕ್ವಿಟಿ, BMRDA ಇಂದ 3,650 ಕೋಟಿ ರೂಪಾಯಿ ಹಣ ಇಟ್ಟವ್ರೆ ಗ್ಯಾರಂಟಿ.
ಈ NOC ಬರೋವರೆಗೂ ಅದು ಮಾರಂಗೂ ಇಲ್ಲ, ಲೀಸ್ಗೂ ಕೊಡಂಗಿಲ್ಲ. ಹೆಚ್ಚು ಕಮ್ಮಿ 87% ಸಾಲ, 87%. ಯಾರನ್ನ ಕೇಳಿ ತಗೊಂಡ್ರಿ? ಯಾರು ಉದ್ಧಾರಕ್ಕೋಸ್ಕರ ಮಾಡ್ತಿದ್ದೀರಿ? ಹಣಕಾಸು ಇಲಾಖೆ ಇಲ್ಲಿ ನೋಡಿ, ನೀವು ಸಾಧ್ಯ ಆದ್ರೆ ಒಂದ್ 2-3 ವಿಚಾರ ಪ್ಯಾರಾಗ್ರಾಫ್ ಓದ್ತೀನಿ ನಾನು, ಇಂಗ್ಲಿಷ್ ಅಲ್ಲಿ ಮೆನ್ಷನ್ ಆಗಿದೆ, ದಯವಿಟ್ಟು ತಾವು ರಾಜ್ಯದ ಜನಕ್ಕೆ ಗೊತ್ತಾಗ್ಬೇಕು. ನೋಡಿ, ಗವರ್ಮೆಂಟ್ ಗ್ಯಾರಂಟಿ ಪಾಯಿಂಟ್ ನಂಬರ್ 3 ಮೆನ್ಷನ್ ಆಗಿದೆ, ದ ಪ್ರಾಜೆಕ್ಟ್ ಇಸ್ ಪ್ಯೂರ್ಲಿ ಎ ಕಮರ್ಷಿಯಲ್ ಎಂಡಿವಿಯರ್, ಅಂದ್ರೆ ಕಮರ್ಷಿಯಲ್ ಪರ್ಪಸ್ ಮಾಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ ಇದು. ನೀವು ಈ ಅಕ್ವಿಸಿಷನ್ಗಳು ಯಾತಕ್ಕೋಸ್ಕರ ಮಾಡ್ತೀವಿ? ಸರ್ಕಾರ ಯಾಕೆ ಮಾಡ್ತಾರೆ ಅಕ್ವಿಸಿಷನ್? ಏನ್ ಇಲ್ಲಿ ಯಾವ್ದೋ ಇರಿಗೇಷನ್ ಪ್ರಾಜೆಕ್ಟ್ ತಗೊಂಡ್ಬರೋದಕ್ಕೆ ಮಾಡ್ತಾ ಇದ್ದೀರಾ, ಅಥವಾ ಇಲ್ಲಿ ಯಾವ್ದೋ ಹೈವೇದಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಒಟ್ಟಿನಲ್ಲಿ ಸಾರ್ವಜನಿಕರ ಹಿತಾಸಕ್ತಿಗೆ ನೀವು ಅಕ್ವಿಸಿಷನ್ ಮಾಡ್ತಕ್ಕಂಥದ್ದು. ಹಿಂದಿನಿಂದ ಕೂಡ ಇದು ನಡ್ಕೊಂಡ್ ಬಂದಿರತಕ್ಕಂಥ ಪ್ರಕ್ರಿಯೆಗಳು. ನೀವು ಮಾಡ್ತಾ ಇರೋದು ಯಾಕೆ? ಕಮರ್ಷಿಯಲ್ ಎಂಡಿವಿಯರ್, ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಮಾಡ್ತಿದ್ದೀರಿ. ಅಂಡ್ ಹೆನ್ಸ್ ಮಸ್ಟ್ ಬಿ ಸ್ಟ್ರಕ್ಚರ್ಡ್ ಆಸ್ ಎ ಸೆಲ್ಫ್ ಸಸ್ಟೈನಿಂಗ್ ಮಾಡೆಲ್ ವಿತೌಟ್ ಪ್ಲೇಸಿಂಗ್ ಕಂಟಿಂಜೆಂಟ್ ಲಯಬಿಲಿಟೀಸ್ ಆನ್ ದ ಸ್ಟೇಟ್ಸ್ ಬ್ಯಾಲೆನ್ಸ್ ಶೀಟ್. ಅಂದ್ರೆ ನಮ್ಮ ರಾಜ್ಯದ ಎಕ್ಸ್ಚೆಕ್ಕರ್ ಮೇಲೆ, ಸ್ಟೇಟ್ ನ ಎಕ್ಸ್ಚೆಕ್ಕರ್ ಮೇಲೆ ಯಾವುದೇ ರೀತಿ ಹೊರೆ ಬೀಳ್ತಕ್ಕಂಥದ್ದಕ್ಕೆ ನಮ್ಮ ಸಹಮತ ಇಲ್ಲ ಅನ್ನೋದನ್ನ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡಿರ್ತಕ್ಕಂಥ ವರದಿ, ನಾವು ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. It is a pertinent to note that the government of Karnataka does not fund agencies like BDA or KIDB for the execution of commercial projects. Such projects must stand on their own merit and be self-sustaining. ನಿಮ್ಮನೆ ಬರಕ್ ಬಿಟ್ಟಿದ್ದು. Instead of government guarantee, the land being acquired can be pledged to lending agencies as per practice in private real estate developments. ಆಯ್ತಲ್ಲಣ್ಣ, ಇಲ್ಲಿ ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ, ಬಹಳ ಮುಖ್ಯವಾದಂತ ಅಂಶ. ದಯಮಾಡಿ ನಮ್ಮ ರೈತರು ಇದನ್ನ ಬಹಳ ಗಂಭೀರವಾಗಿ ನೀವು ಪರಿಗಣಿಸಬೇಕು. ಹಂತವಾಗಿ ಡೆವಲಪ್ಮೆಂಟ್ ಆಗಬೇಕು. ಯಾವುದೇ ಒಂದು ಅಭಿವೃದ್ಧಿ ಆದಾಗ ಹಂತವಾಗಿ ಫೇಸ್ ವೈಸ್ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಸಾಮಾನ್ಯ ಪ್ರಕ್ರಿಯೆ. ಇದನ್ನು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ. ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. KSIIDCS 400 ಎಕರೆ Bangalore Signature Business Park and BIAL's 300 acre business park are being developed in phases despite their prime location adjacent to airport. ಏರ್ಪೋರ್ಟ್ ನ ಅಕ್ಕಪಕ್ಕ ಇದ್ರೂ ಕೂಡ ಇವೆಲ್ಲ ಏನು ಜಮೀನು ಇವತ್ತು ಅಕ್ವಿಸಿಷನ್ ಆಗಿದೆ, ಹಂತವಾಗಿ ಇಂಪ್ಲಿಮೆಂಟೇಷನ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಯಾಕೆ ಅಷ್ಟು ತರಾತುರಿಯಲ್ಲಿ ನೀವು ರೈತರ ಜಮೀನ ಸಂಪೂರ್ಣವಾಗಿ ವಶಪಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ? ಇಲ್ಲಿ ಹೇಳ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್, ನೋಡಿ, ಒಂದು 50% 60% ಫಸ್ಟ್ ಈ ಒಂದು ಡೆವಲಪ್ಮೆಂಟ್ ನ ಇಂಪ್ಲಿಮೆಂಟೇಷನ್ ಮಾಡಿ ಇದರಲ್ಲಿ ಬರ್ತಕ್ಕಂಥ ಆದಾಯದ ಮೇಲೆ ಮತ್ತೆ ಡಿಮ್ಯಾಂಡ್ ಅನ್ನ ನೋಡ್ಕೊಂಡು ನೀವು ಕೈ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಕೂಡ ಮತ್ತೆ ಸರ್ಕಾರ ಇದ್ಯಾವುದನ್ನು ಕೇಳಿಸ್ಕೊಳ್ಳದಿರ ಗಾಳಿಗೆ ತೂರ್ತಾರೆ. ಸಂಪೂರ್ಣ ಒಟ್ಟಿನಲ್ಲಿ ನಾನು ಅದನ್ನೇ ಮಂಜಣ್ಣಗೆ ಏನ್ ಹೇಳ್ತಾ ಇದ್ದೆ, ಏನಣ್ಣ, ಈಗ ನಿಮಗೆ 2 ಕೋಟಿನೋ 2.25 ಕೋಟಿನೋ 1 ಎಕರೆ ಕೊಡ್ತಾರೆ. ಈಗ ಶುರು ಆಗ್ತಕ್ಕಂಥದ್ದು ಇದರಲ್ಲಿ 6 ಕೋಟಿನೋ 7 ಕೋಟಿನೋ ಎಕರೆಗೆ ಇದ್ರಲ್ಲಿ ಲಾಭ ಮಾಡ್ಕೊತಾರ ಅವರು. ಅಲ್ಲಿಂದ 20-25 ಕೋಟಿಗೆ ಹೋಗಿ ತಲುಪ್ತದೆ. ಏನಾದ್ರೂ ಇದು ಪ್ರಾಸೆಸ್ ಹೋಗ್ತಾ ಹೋಗ್ತಾ ನಿಮ್ ಕಿವಿಗೆ ಬೀಳ್ತದೆ, ಏನಪ್ಪ ಸರ್ಕಾರ ಇಷ್ಟು ಲಾಭ ಮಾಡ್ತಾವ್ರಲ್ಲ, ಇಲ್ಲಿ ಇರ್ತಕ್ಕಂಥ ಯಾವ್ದೋ ರಿಯಲ್ ಎಸ್ಟೇಟು ಅದೆಂತದ್ದು ಯಾವ ಕೊಡ್ತಾರ ದೇವ್ರಿಗೆ ಗೊತ್ತು, ಪ್ರೈವೇಟ್ ಏಜೆನ್ಸಿ ಬಂದು ಇಷ್ಟು ದುಡ್ಡು ಮಾಡ್ತಾವ್ರಲ್ಲ ಅಂತ ನಿಮಗ್ ಗೊತ್ತಾದಾಗ ನೀವು ಪ್ರಶ್ನೆ ಮಾಡ್ತೀರಾ ಇಲ್ವಾ? ಅದಕ್ಕೆ ಒಂದೇ ಸಲಿ ಈಗ 500 ಎಕರೆ ಆಯ್ತು, ಮಜಣ್ಣ ಹೇಳ್ದಂಗೆ 9600 ಎಕರೆಯನ್ನ ಒಂದೇ ಸಲಿ ವಶಪಡಿಸ್ಕೋಬೇಕು, ಒಂದೇ ಸಲಿ ಇಂಪ್ಲಿಮೆಂಟ್ ಮಾಡ್ತಾರಂತೆ. ದುಡ್ಡೆಲ್ಲಪ್ಪ ಅಂದ್ರೆ 87% ಸಾಲ, ದುಡ್ಡೇ ಇಲ್ಲ. ಇದರ ಅವಶ್ಯಕತೆ ಇದೆಯಾ? ಇದು ಇರುವಂತ ವಿಚಾರ. ಈಗ ನಾನು ಕೇಳುವಂತದ್ದಣ್ಣ ಬಹಳ ಸಿಂಪಲ್ ಆಗಿ ಕೇಳ್ತೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗಷ್ಟೇ ಉಪಮುಖ್ಯಮಂತ್ರಿಗಳಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಜಿಲ್ಲೆ ಅವರೇ, ನಾವು ತುಂಬು ಹೃದಯದಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸಿದೀವಿ. ನಾನಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ,
ನಮ್ಮ ಪಕ್ಷದ ಯಾವುದೇ ನಾಯಕರಾಗ್ಲಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದ ಕೂತ ನಂತರ ನಾವು ಅವ್ರಿಗೆ ತುಂಬು ಹೃದಯದಿಂದ ಅಭಿನಂದನೆ ಸಲ್ಲಿಸಿದ್ದೀವಿ. ಆದರೆ ಇಲ್ಲಿ ನಾನು ಕೇಳುವಂಥದ್ದು ಇದನ್ನ ಪ್ರತಿಷ್ಠೆಯಾಗಿ ತಗೊಳ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಲಾಭದ ಲೆಕ್ಕಾಚಾರಕ್ಕೆ ಇಲ್ಲಿ ರೈತರು ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ? ನಾನು ಮಂಜಣ್ಣನ್ಗೆ ಮೊನ್ನೆ ಒಂದು 15 ದಿನ ಆಯ್ತಲ್ಲ ನಾನು ಬಂದೋಗಿ, ಒಂದು 10-12 ದಿನ, ಒಂದು 15 ದಿನ ಆಯ್ತು. ಮಂಜಣ್ಣ ಇಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥವ್ರು ನನಗೆಲ್ಲ ತೋರಿಸ್ತಾ ಇದ್ರು ಜಾಗ, ಇಲ್ಲೆಲ್ಲ ನಾವು ಹುಟ್ಟಿ ಆಡು ಬೆಳೆದಿರ್ತಕ್ಕಂಥ ಜಾಗ ಅಂತ. ಅವ್ರಿಗೆ ಇಂಚಿಂಚು ಮಾಹಿತಿ ಗೊತ್ತಿದೆ. ಮಂಜಣ್ಣ ಒಂದು ರಿಯಾಲಿಟಿ ಚೆಕ್ ಆಗ್ಬೇಕಲ್ಲ, ಒಂದು ವಾಸ್ತವಕ್ಕೆ ಹತ್ರವಾಗಿರ್ತಕ್ಕಂಥ ಒಂದು ವರದಿ ಮುಂದೆ ನಮಗೂ ಕೂಡ ಅರ್ಥ ಆಗಬೇಕಾಗಿದೆ, ಅದು ರಾಜ್ಯದ ಜನತೆಗೂ ಕೂಡ ತಿಳಿಬೇಕಾಗಿದೆ. ನಡೀರಿ ಒಂದಿನ ಬತ್ತಿನಿ ಫಿಕ್ಸ್ ಮಾಡ್ಕೊಳ್ಳಿ, ಹೋಗಿ ಬರುವ ಅಂತಂದೆ. ಕರ್ಕೊ ಹೋಗಿದ್ರು. ಈಗ ಹೈನುಗಾರಿಕೆ ಇಲ್ಲಿ ಬಹಳ ಜನ, ನಾನು ರೈತರ ಹತ್ರ ಚರ್ಚೆ ಮಾಡಿದಾಗ ಸ್ವಂತ ಜಮೀನ್ ಇಲ್ಲದೆ ಇರ್ತಕ್ಕಂಥವ್ರು ಜಮೀನನ್ನ ಗುತ್ತಿಗೆಗೆ ತಗೊಂಡು 5, 6, 8 ಹಸಗಳು ಸಾಕೊಂಡು ಅದರಲ್ಲಿ ಮೇವ್ಗಾಗ್ತಕ್ಕಂಥ ಎಕ್ಸ್ಪೆನ್ಸು, ಗುತ್ತಿಗೆದಾರರಿಗೆ ಏನ್ ಕಮಿಟ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ಕೊಡ್ತಕ್ಕಂಥ ತಿಂಗಳ ಖರ್ಚು, ಇದೆಲ್ಲಾ ಖರ್ಚು ವೆಚ್ಚ ಕಳೆದು ಅವರ ಮನೆಯ ಒಂದು ಮಕ್ಕಳ ಭವಿಷ್ಯಕ್ಕೋ ಅಥವಾ ಆರೋಗ್ಯದ ಸಮಸ್ಯೆ ಎದುರಾದಂತ ಸಂದರ್ಭದಲ್ಲಿ ಪ್ರತಿನಿತ್ಯ ಏನೋ ಸಣ್ಣ ಪುಟ್ಟ ಹಣವನ್ನ ನೋಡ್ಕೊಂಡು ಗೌರವಯುತವಾಗಿ ಬದುಕು ಕಟ್ಕೊಂಡವ್ರೆ. ಇನ್ನ ತೆಂಗು, ಅಡಿಕೆ, ಮಾವು, ರೇಷ್ಮೆ, ತರಕಾರಿ, ಹಣ್ಣು ಏನೇನ್ ಬೆಳೀತಾ ಇಲ್ಲ, ಇದು ಬಂಜರ್ ಭೂಮಿನ. ನಾನು ಇದ್ರ ಮಧ್ಯೆ ಇವತ್ತು ನಮ್ಮ ರೈತರಿಗೂ ಮನವಿ ಮಾಡ್ತೇನೆ. ಕಾಂಗ್ರೆಸ್ನ ಲೋಕಸಭೆಯ ಲೀಡರ್ ಆಫ್ ಅಪೋಸಿಷನ್ ಯಾರಿದ್ದಾರೆ, ಮಾನ್ಯ ರಾಹುಲ್ ಗಾಂಧಿರವ್ರಿಗೆ ಇತ್ತೀಚೆಗೆ ಅಂಡಮಾನ್ ನಿಕೋಬಾರ್ಗೆ ಹೋಗಿದ್ರು. ಅಲ್ಲಿ ಕಾಲ ಕಳೆದ್ರು, ಒಂದು ವಿಡಿಯೋ ಶೂಟ್ ಮಾಡಿದ್ರು. ಎಲ್ಲೋಡಿದ್ರು ಹಸಿರಾಗಿದೆ, ಎಲ್ಲೋಡಿದ್ರು ಮರ ಗಿಡಗಳಿದೆ. ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ತಿಳಿಸುವ ಮೂಲಕ ಒಂದು ವಿಚಾರವನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಕ್ಯಾಂಪೇನ್ ಮಾಡಿದಾಗ ಗ್ರೀನ್ ಓವರ್ ಗ್ರೀಡ್ ಅಂತಾರೆ. ಏನಂಗಂದ್ರೆ ಗ್ರೀನ್ ಓವರ್ ಗ್ರೀಡ್. ಗ್ರೀನ್ ಅಂದ್ರೆ ಏನು? ಹಸಿರು. ಗ್ರೀಡ್ ಅಂದ್ರೇನು? ದುರಾಸೆ. ಗ್ರೀನ್ ಓವರ್ ಗ್ರೀಡ್ ಅಂತ ಒಂದು ಕ್ಯಾಂಪೇನ್ ನಲ್ಲಿ ಅವರೇ ಕೋಟ್ ಮಾಡ್ತಾರೆ ರಾಹುಲ್ ಗಾಂಧಿರವರು. ನಾನು ರಾಹುಲ್ ಗಾಂಧಿರವ್ರಿಗೆ ಒಂದು ಪತ್ರ ಬರೀತಾ ಇದ್ದೀನಿ. ಇದು ಕನ್ನಡಿಗರ ಪರವಾಗಿ, ಈ ಭಾಗದ ರೈತರ ಪರವಾಗಿ, ರೈತರಿಗೂ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ನನ್ನ ಜೊತೆ ನಿಮ್ಮ ಪರವಾದಂತ ಹೋರಾಟಕ್ಕೆ ತಾವು ಎಲ್ಲ ನನಗೆ ಬೆಂಬಲ ಕೊಡಬೇಕು, ಸಹಕರಿಸಬೇಕು ಅಂತಾನೆ ನಿಮ್ ಜೊತೆ ಬಂದು ನಿಂತಿದ್ದೇವೆ. ನಾವಾಗ್ಲಿ ಮಂಜಣ್ಣ ಅವರಾಗ್ಲಿ. ನಿಮಗೂ ಕೂಡ ಈ ಪತ್ರದಲ್ಲಿ ಇರ್ತಕ್ಕಂಥ ಅಂಶಗಳು ತಾವು ಓದ್ಕೊಳ್ಳಿ, ಕೊಡ್ತೀನಿ ಕೈಗೆ. ಇಲ್ಲಿ ಅವರದೇ ಸರ್ಕಾರ ಇದೆ, ಅವರದೇ ಮುಖ್ಯಮಂತ್ರಿಗಳಿದ್ದಾರೆ. ಅಲ್ಲೆಲ್ಲೋ ಅಂಡಮಾನ್ ನಿಕೋಬಾರು ಅದ್ಯಾವುದೋ ಕಾರ್ಪೊರೇಟ್ಸ್ ಅನುಕೂಲ ಮಾಡ್ಕೊಡಕ್ಕೆ ಅಂತ ಗ್ರೀನ್ ಓವರ್ ಗ್ರೀಡ್ ಅಂತ ಅಂದವರು ಇಲ್ಲಿ ಯಾಕೆ ರಾಹುಲ್ ಗಾಂಧಿರವ್ರಿಗೆ ಮಾಹಿತಿ ಕೊಡ್ತಾ ಇಲ್ವಲ್ಲ ಕಾಂಗ್ರೆಸ್ನ ನಾಯಕರು? ಇಲ್ಲಿರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಮಾಹಿತಿ ಹೋಗ್ಬೇಕಾ ಬೇಡವಾ ಅವ್ರಿಗೆ? ಇಲ್ಲಿ ಆ ಟ್ಯಾಂಕಿ ಮೇಲ್ಗಡೆ ನಿಂತ್ಕೊಂಡು ಎಷ್ಟೋ ವಿಡಿಯೋಗಳು ನೋಡಿದ್ವಿ ನಾವೆಲ್ಲ, ನೀವೆಲ್ಲ ಮಾಡಿಸಿದ್ರಿ. ಅದು ಯಾರು ತೋಟವೋ ನಂಗೆ ಗೊತ್ತಿಲ್ಲ, ಇನ್ನೂ ಹೋಗಿಲ್ಲ, ಬನ್ಗಿರಿಲ್ಲ. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಹಸರಾಗದೆ. ಬಿಡದಿ ಹೋಬಳಿಲಿ ಸೇರ್ತಕ್ಕಂಥ 26 ಹಳ್ಳಿಗಳು ಅಂತಕ್ಕಂಥ ತಿಳಿಯುತ್ತೆ. ಇದು ರಾಹುಲ್ ಗಾಂಧಿ ಅವ್ರಿಗೆ ತಿಳಿಬೇಕಾ ಬೇಡವಾ? ಈ ತಿಳಿಬೇಕು ಅನ್ನೋದಕ್ಕೆ ಅವ್ರಿಗೆ ಒಂದು ಪತ್ರ ಬರೆದು ಅಧಿಕೃತವಾಗಿ ನಾನೇ ಸೈನ್ ಹಾಕ್ತಾ ಇದ್ದೀನಿ. ನಮ್ಮ ರೈತರು ಕೂಡ ಇದಕ್ಕೆ ಸಹಕರಿಸಿ, ಇಲ್ಲಿರ್ತಕ್ಕಂಥ ರೈತರುಗಳು ಪತ್ರ ಬರೀಬೇಕು ನನ್ನ ಜೊತೆಲಿ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಆಮೇಲೆ ಇದು ರೈತರು ತಾವು ಓದ್ಕೋಬಹುದಣ್ಣ, ಇಂಗ್ಲಿಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ತಾವು ಒಂದ್ಸಲಿ ನೋಡ್ಕೊಳ್ಳಿ, ನೋಡ್ಕೊಂಡು ಸರಿ ಅನ್ಸಿದ್ರೆ ಒಂದು ಸೈನ್ ಹಾಕಿ ಅವ್ರಿಗೆ ಕಳಿಸ್ಕೊಡುವ. ಇದ್ರ ಮಧ್ಯೆ ನೋಡಿ ಅಣ್ಣ, ಹೋದಣ್ಣ ತಾವು ಇವತ್ತೇ ಮಾಡ್ತೀನಿ. ಬಿಡಿದಿಯ ಬಡ ರೈತನಾದ ನಾನು ಈ
ರಾಹುಲ್ ಗಾಂಧಿ ಅವರಿಗೆ ತಾವು ಏನನ್ನು ಸೂಚಿಸ್ತಾ ಇದ್ದೀರಾ ಅನ್ನೋ ಅದೇ ಸಬ್ಜೆಕ್ಟ್ ಹೇಳ್ಬೋದು ಹಣ ಸಬ್ಜೆಕ್ಟ್ ವೆರಿ ಕ್ಲಿಯರ್. ಅವರದೇ ಸರ್ಕಾರ ಇದೆ, ಸಂಪೂರ್ಣ ಬಹುಮತದ ಸರ್ಕಾರ. ಅವರದೇ ಖಾಸಾ ವ್ಯಕ್ತಿನ ಇತ್ತೀಚೆಗೆ ಮುಖ್ಯಮಂತ್ರಿ ಮಾಡ್ಕೊಂಡಿದ್ದಾರೆ. ಅಂಡಮಾನ್ ನಿಕೋಬಾರ್ ಅಲ್ಲಿ ಇವರೇ ಪರಿಸರ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿದವರು ಇಲ್ಲಿ ಯಾಕೆ ಬಿಡದಿನಲ್ಲಿ ಇರ್ತಕ್ಕಂಥ ವಾಸ್ತವಾಂಶದ ಅವ್ರಿಗೆ ಕೊರತೆ ಇದೆಯಾ, ಮಾಹಿತಿ ಕೊರತೆ ಇದೆಯಾ, ಅಥವಾ ಕೊರತೆ ಇದ್ದಂತ ಸಂದರ್ಭದಲ್ಲಿ ನಾವಾದ್ರೂ ಇವತ್ತು ತಿಳಿಸಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ, ಅದನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದೀವಿ. ಇಷ್ಟೇ, ವೆರಿ ಸಿಂಪಲ್, ಬೇರೆ ಏನಿಲ್ಲ. ಇದ್ರ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಂಜಣ್ಣ ಕನಕ್ಪುರಕ್ಕೆ ಹೋಗಿದ್ರು. ಕನಕ್ಪುರಕ್ಕೆ ಓದ್ ಬಂದಾಗ್ಲೆಲ್ಲ ಯಾರು ಭೂಮಿ ಕೊಡ್ಬೇಡ್ರಪ್ಪ, ಭೂಮಿ ಬೆಲೆ ಗಗನಕ್ಕೆ ಹೋಯ್ತದೆ, ನಿಮ್ಗೆ ಗೊತ್ತಿಲ್ಲ ಮುಂದಕ್ಕೆ ಏನಾಯ್ತದೆ, ಚಿನ್ನನು ಭೂಮಿ ಎಲ್ಲ ಒಂದೇ ಆಗೋಯ್ತದೆ, ಭೂಮಿ ಕೊಡ್ಬೇಡಿ ಅಂತ ಕನಕ್ಪುರ ಅವ್ರ ಸ್ವಂತ ಮತಕ್ಷೇತ್ರದಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲಿ ಯಾಕೆ ಮಲ್ತಾ ಇದ್ದವ್ರನೆ? ಇಲ್ಲಿ ಆರವಳ್ಳಿಯವ್ರು ಏನ್ ಮಾಡವ್ರೆ, ಬಿಡದಿಯವ್ರು ಏನ್ ಮಾಡವ್ರೆ, ರಾಮನಗರದವ್ರ ಅನ್ಯಾಯ ಏನ್ ಮಾಡವ್ರೆ, ಮಾಗಡಿಯವ್ರ ಅನ್ಯಾಯ ಏನ್ ಮಾಡವ್ರೆ? ಇಲ್ಲಿ ಯಾಕೆ ಮಲತಾ ಇದ್ದವ್ರನೆ? ಇಲ್ಲೂ ಅದೇ ರೈತರಲ್ವಾ ಇರೋದು, ಅವರು ಇದೇ ಜಿಲ್ಲೆಯವರಲ್ವಾ? ಬೇರೆ ನಾನು ರಾಜಕೀಯವಾಗಿ ಇನ್ನೇನು ಮಾತಾಡಲ್ಲ ಇವತ್ತು ನಾನು. ಯಾಕೆಂದ್ರೆ ಈಗ ಅವ್ರು ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ಸಮಯ ಕೊಡ್ಬೇಕು, ನಾವು ಕೊಡೋಣ. ಆದ್ರೆ ಈ ವಿಚಾರದಲ್ಲಿ ನಾವು ಬಹಳ ಗಟ್ಟಿ ನಿಲುವಿಂದ ಇವತ್ತು ಹೊರಗಡೆ ಬಂದಿದ್ದೀವಿ. ಇವತ್ತಂತ ಅಲ್ಲ, ಇವತ್ತು ಬಹಳ ಗಟ್ಟಿ ನಿಲುವಿನಿಂದ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಜೊತೆಯಲ್ಲಿ ಮಂಜಣ್ಣ ಅವರು ನಾವು ಎಲ್ಲ ಕೂತು ಚರ್ಚೆ ಮಾಡ್ಕೊಂಡಿದ್ದೇವೆ. ಕುಮಾರಣ್ಣ ಅವರ ಮಾರ್ಗದರ್ಶನ ಇದೆ, ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ. ನಮಗ್ ಗೊತ್ತಿದೆ ಸರ್ಕಾರ ದಪ್ಚರ್ಮದ ಸರ್ಕಾರ. ಅಷ್ಟು ಸುಲಭವಾಗಿ ಇವರು ಬಗ್ಗುವಂತವರಾಗಿದ್ರೆ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ತಾ ಇರಲಿಲ್ಲ ಇವರು. ಆದ್ರೆ ಎಲ್ಲವನ್ನ ನಾವು ಮೆಟ್ ನಿಂತು ಜೀರ್ಣಿಸ್ಗಳ್ ಬಲ್ಲ ಅಂತಕ್ಕಂಥ ಅವರಲ್ಲಿ ಇರ್ತಕ್ಕಂಥ ಉದ್ದಟತನ ಏನಿದೆ, ಬಹುಶಃ ಇದನ್ನ ಮಣಿಸ್ತಕ್ಕಂಥದ್ದಕ್ಕೆ ದೇಶದ ವ್ಯವಸ್ಥೆಯಲ್ಲಿ, ಕಾನೂನಿನ ಅಡಿಯಲ್ಲಿ, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಮ್ಮೆಲ್ರಿಗೂ ಕೂಡ ಅತ್ಯಂತ ನಂಬಿಕೆನೂ ಇದೆ, ವಿಶ್ವಾಸವೂ ಇದೆ. ಹಾಗಾಗಿ ಒಂದು ಇಲ್ಲಿ ರೈತರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ನಿನ್ನೆ ಮಂಜಣ್ಣ ನನಗೆ ಹೇಳ್ತಾ ಇದ್ರು, ನಾನು ಕೇಳಿದೆ ಅವತ್ತು ಇಡೀ ದಿನ ಓಡಾಡಿದಾಗ, ಯಾವ ಹಳ್ಳಿಗೆ ಹೋಗಿದ್ವನ, ಕೊನೆ ಹಳ್ಳಿಗೆ ಹೋಗಿದ್ವಿ, ಹಂಚಿಪುರಕ್ಕಿಂತ ಮುಂಚೆ ಕಾರಣ ಬನ್ಗಿರಿನೇ ಇರ್ಬೇಕು. ಅಲ್ಲಿ ನಮ್ಮ ಮಂಜಣ್ಣಂಗೆ ಕೇಳಿದೆ, ಯಾವ್ದು ಅಲ್ಲಿ ಮೂಲೆಯಲ್ಲಿ ನಿಂತಿರೋದು ಅದು ರೈತ ಮುಖ ಕಾಣ್ತಾ ಇಲ್ವಲ್ಲ ಕಣ್ ಮಂಜಣ್ಣ ಅಂದೆ. ಇಲ್ಲ ನಿಖಿಲ್ ಅವರೇ, ಅವ್ರು ಇಲ್ಲಿ ಇರೋದು ಯಾಕೆ ಅಂದ್ರೆ, ಇಲ್ಲಿ ನಾವು ಇಲ್ಲದೆ ಇದ್ದಾಗ ಅಥವಾ ನಾವು ಬಂದು ಹೋದ್ಮೇಲೆ ರೈತರಿಗೆ ಕನ್ವಿನ್ಸ್ ಮಾಡೋದಕ್ಕೆ, ತಲೆ ತಿನ್ನೋದಕ್ಕೆ, ಎದುರ್ಸೋದಕ್ಕೆ, ಬೆದರ್ಸೋದಕ್ಕೆ ಒಂದಷ್ಟು ಜನ ಏಜೆಂಟ್ಗಳು ತಯಾರಿ ಮಾಡ್ಕೊಂಡ್ಬಿಟ್ಟವ್ರು. ಇಲ್ಲಿ ಹೋಯ್ತಾ ಇದ್ದಂಗೆ ಅಯ್ಯೋ ಸ್ಟೇ ಆಗೋಯ್ತದೆ, ಅಯ್ಯೋ ನಿಮ್ ಭೂಮಿ ಹೊಟ್ಟೋಯ್ತದೆ, ಅಯ್ಯೋ ನೀವು ಲಕ್ಷಾಂತರ ರೂಪಾಯಿ ಸುರಿಬೇಕು, ಏನಣ್ಣ ಲಾಯರ್ ಅರ್ಧ ಜಮೀನ್ ಕೇಳ್ಬಿಡ್ತಾನೆ, ಎಲ್ಲ ಹೊಂಟೋಯ್ತದೆ, ಸುಮ್ನೆ ತಗೊಂಡ್ ಹೋಗ್ಬಿಡಿ, ಸರ್ಕಾರ ಏನೋ ಕೊಡ್ತಾರೆ ಕಣ್ಗೊತ್ಕೊಂಡ್ ತಗೊಂಡ್ ಹೋಗ್ಬಿಡಿ ಅಂತ ತಲೆ ಕೆಡಿಸೋದಕ್ಕೇನೆ ಒಂದು ದೊಡ್ಡ ವ್ಯವಸ್ಥಿತವಾದಂತ ಒಂದು ಸಂಚು ನಡೀತಾ ಇದೆ, ಒಂದು ದೊಡ್ಡ ಗ್ಯಾಂಗೇ ಇದೆ ಇದರಿಂದ. ಕೈ ಜೋಡಿಸಿ ಮನವಿ ಮಾಡ್ತೀನಣ್ಣ, ಇದು ನಿಮ್ಮ ಹೋರಾಟ ಅಲ್ಲ, ಇದು ರೈತರ ಪಕ್ಷ, ಇದು ನಮ್ಮ ಹೋರಾಟ. ದಯವಿಟ್ಟು ಧೈರ್ಯವಾಗಿರಿ. ಇಲ್ಲಿ ಯಾರು ಏನು ನೀವು ಅರ್ಧ ಎಕರೆ ಹೊಂಟೋಯ್ತದೆ, ಅದು ಯಾರೋ ಲಾಯರ್ ಕೊಡ್ಬೇಕು, ಇನ್ಯಾವುದಕ್ಕೂ ಕೊಡ್ಬೇಕು, ಏನಿಲ್ಲ. ಪ್ರಾಜೆಕ್ಟ್ ಮೇಲೆ ಸ್ಟೇ ತಗೊಂಡ್ ಬರೋದಕ್ಕೆ ಏನ್ ಮಾಡ್ಬೇಕು ಮಾಡ್ತೀವಿ ಅಷ್ಟೇ. ಅದು ನೀನು ಹೆಚ್ಚಿಗೆ ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಕಾನೂನಿನ ಅಡಿಯಲ್ಲಿ ಯಾವ ರೀತಿ ನಾವು ಹೋರಾಟಕ್ಕೆ ತಯಾರಾಗಬೇಕು ಆಗ್ತೀವಿ. ಕಾರಣ ಮಂಜಣ್ಣಂಗೆ ಗೊತ್ತಿದೆ, 3,500 ಇಂದ 4,000 ತಕರಾರು ಅರ್ಜಿಗಳು, ಅಬ್ಜೆಕ್ಷನ್ಗಳು ಬಂದವು. ಆದ್ರೆ ಇಲ್ಲಿವರೆಗೂ ಅದು ಯಾವ್ದು ಸುಮ್ನೆ ಒಂದು ಡಾಕ್ಯುಮೆಂಟ್ ಮಾಡ್ಕೊಂಡು ಸೈಡ್ಗೆ ಬಿಸಾಕಿದ್ರು ಬಿಟ್ರೆ ಅದಕ್ಕೆ ಯಾವುದೇ ರೀತಿ ಅವರು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಹಾಗಾಗಿ ಕಾನೂನಿನ ಅಡಿಯಲ್ಲಿ ಜನತಾದಳ ಪಕ್ಷ, ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರಿ ರೈತರಿಗೆ ಜಮೀನು ಉಳಿಸ್ಕೊಳ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಹೋರಾಟ ಕಟ್ತೇವೆ. ರೈತರ ಪರವಾಗಿ ಎಲ್ಲ ವಿಚಾರಗಳು ತಿಳಿಸಿದ್ರಿ ಸರ್. ಸರ್ಕಾರ, ಸಿಎಂ ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರು ನೇರವಾಗಿ ಕುಮಾರಸ್ವಾಮಿ ಅವರ ಮೇಲೆ ಬೊಟ್ಟು ಮಾಡ್ತಾ ಹೋಗ್ತಿದ್ದಾರೆ ಸರ್. ಒಂದು ಕುಮಾರಸ್ವಾಮಿ ಅವರ ಕನಸಿನ ಯೋಜನೆ ಅನ್ನುವಂಥದ್ದು ಒಂದು, ಜೊತೆಗೆ ಅವರ ಒಂದು ಮಾರ್ಗದರ್ಶನದಲ್ಲೇ ಯೋಜನೆ ಮಾಡ್ತಿದೀವಿ ಅಂತ. ಜೊತೆಗೆ ಇವತ್ತು ಬಾಲಕೃಷ್ಣ ಅವರು ಒಂದು ವಿಡಿಯೋ ರಿಲೀಸ್ ಮಾಡಿರ್ತಾರೆ ಬೆಂಗಳೂರು. ಹಿಂದೆ ಅವರು ಮಾತಾಡಿರುವಂತದ್ದು ಬರೀ ತೋಟದ ಮೇಲೆ ಕುತ್ಕೊಂಡು 40% ವಿಚಾರವಾಗಿ ಮಾತಾಡಿರುವಂತ ವಿಡಿಯೋ ಕೂಡ ಮಾಡಿದ್ದಾರೆ. ಜೊತೆಗೆ ಚಾಮುಂಡೇಶ್ವರಿ ಮೇಲೆ ಆಣೆ ಮಾಡೋದು ಕೂಡ ಒಂದು ಸವಾಲು ಹಾಕಿದ್ದಾರೆ ಸರ್. ಬರಲಿ ಅನ್ನೋದು ನೋಡಿ,
ರಾಜ್ಯ ರಾಜಕಾರಣದಲ್ಲಿ ಈ ಆಣೆ ಪ್ರಮಾಣ ಮಾಡ್ತೀವಿ ಅಂತ ಹೇಳಿ ಹಿಂಸರ್ದಿ ಓಡೋದಂತ ಸಾಕಷ್ಟು ಉದಾಹರಣೆಗಳು ಘಟನೆಗಳು ನಾವೆಲ್ಲ ನೋಡ್ಬಿಟ್ಟಿದೀವಿ. ಇದರಲ್ಲಿ ಭಗವಂತನ ಮುಂದಿಟ್ಕೊಂಡು ನಾವು ಆಣೆ ಪ್ರಮಾಣದ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಆತ್ಮಸಾಕ್ಷಿಗೆ ನಮಗೆ ಅನುಗುಣವಾಗಿ ನಾವು ಕೆಲಸ ಮಾಡಿದೀವ, ಮಾಡ್ತಾ ಇದೀವ ಅಂತಕ್ಕಂಥ ಪ್ರಶ್ನೆ ಅವ್ರಿಗವ್ರು ಕೇಳ್ಕೊಂಡ್ರೆ ಸಾಕಾಗಿದೆ. ಒಂದು. ಎರಡನೇದು, ನಾನು ಈಗ ತಾನೇ ಹೇಳಿದೆ, ಕುಮಾರಣ್ಣ ಅವರು ಹೌದು ಕೇವಲ ಬಿಡದಿ ಒಂದೇ ಅಲ್ಲ 5 ಭಾಗದಲ್ಲಿ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು. ಕಾರಣ ಏನಂದ್ರೆ ಬೆಂಗಳೂರು ನಗರ ವಿಸ್ತಾರವಾಗಿ ಬೆಳೀತಾ ಇತ್ತು. ಅದರಿಂದ ಇಲ್ಲೇನಾದ್ರೂ ಜನಕ್ಕೆ ಅನುಕೂಲ ಆಗಬಹುದಾ ಅನ್ನತಕ್ಕಂಥ ದೃಷ್ಟಿಯಲ್ಲಿ ಮಾಡಿದ್ರು ಹೊರತುಪಡಿಸಿ, ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಕೃಷ್ಣ ಕಚೇರಿಯಲ್ಲಿ ಒಂದಲ್ಲ ಎರಡಲ್ಲ 3 ಸಭೆ ಮಾಡ್ತಾರೆ. ಯಾರೋ ರೈತರು ಅದ್ರ ಬಗ್ಗೆ ಯಾವುದೋ ಒಂದು ನ್ಯೂಸ್ ಚಾನೆಲ್ಗೆ ಅಲ್ಲಿ ಹೋರಾಟಕ್ಕೆ ಕೂತಂತ ರೈತರು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ನಾವೇನ್ ಕತೆ ಕಟ್ಟೋದು ಬೇಡ, ಇರ್ತಕ್ಕಂಥ ವಾಸ್ತವಾಂಶ ಅದನ್ನ ತಿರ್ಚಕ್ಕೂ ಆಗಲ್ಲ, ಅಳಿಸಕ್ಕೂ ಆಗಲ್ಲ. ಎಲ್ಲ ಇಲ್ಲೇ ಇದ್ದಾರೆ. ಯಾರೋ ಮಾತಾಡ್ತಾ ಇದ್ರು, ಬಹಳ ಹಿರಿಯ ವಯಸ್ಸಿನ ರೈತರು, ನಾನು ನೋಡಿದೆ ಅದನ್ನ, ಯಾವ್ದೋ ವಾಹಿನಿಗೆ ಮಾತಾಡ್ತಾ ಇದ್ರು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕುಮಾರಣ್ಣ ಅವರು ಯಾವತ್ತು ಕಾಟಾಚಾರದ ರೈತರ ಸಭೆ ಮಾಡಲಿಲ್ಲ. ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ನಾವು, ನಮಗೆ ನಾಳೆ ಯಾರು ಅಬ್ಜೆಕ್ಷನ್ನೇ ಕೇಳದೆ ಇರತಕ್ಕಂಥ ರೈತರನ್ನ ಇಲ್ಲ ಭೂಮಿ ಕೊಟ್ಬಿಡ್ತೀವಿ ಅಂತ ಮೊದಲೇ ಹೇಳ್ತಕ್ಕಂಥ ಒಂದು ವರ್ಗನ ಕರೆದು ಕೂರಿಸ್ಕೊಂಡು ಕರೆದಿದ್ವು. ನಾವು ಒಂದು ರೈತರ ಜೊತೆ ಕೂತ್ ಸಮಾಲೋಚನೆ ಮಾಡಿದ್ವು ಅಂತಕ್ಕಂಥದ್ದು ಹೊರನೋಟಕ್ಕೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಿ ರಾಜ್ಯ ಸರ್ಕಾರ. ಒಂದು ಕಾಟಾಚಾರದ ಮೀಟಿಂಗ್ ಮೊನ್ನೆ ಮಾಡಿದ್ರು, ನಾವು ನೋಡಿದ್ವಿ, ನೀವೇ ಎಲ್ಲ ಬೆಂಗಳೂರು ಮೀಡಿಯಾ ಹೋಗಿ ಕ್ಯಾಪ್ಚರ್ ಮಾಡಿದ್ರಿ. ಆದ್ರೆ ಕುಮಾರಣ್ಣ ಏನ್ ಮಾಡಿದ್ರು, ಯಾರು ಬಂದ್ರು ಸ್ವಾಗತ, ಇವರು ನಮ್ಮ ಪಕ್ಷದ ರೈತರಲ್ಲ, ಇವರು ಅನ್ಯ ಪಕ್ಷದ ರೈತರು, ಅವ್ರು ಯಾವತ್ತೂ ಆಲೋಚನೆ ಮಾಡಲಿಲ್ಲ. 3ನೇ ಸಭೆಯಲ್ಲಿ ಒಂದು ಹೆಣ್ಮಗಳು ಕುಮಾರಣ್ಣಂಗೆ ಒಂದು ಮಾತು ಹೇಳ್ತದೆ. ಇವತ್ತು ಕುಮಾರಣ್ಣ ಹೇಳದಂತ ಮಾತನ್ನ ಇಲ್ಲಿ ಒಂದು ರೈತರು ಎಂಡಾರ್ಸ್ ಮಾಡ್ತಾರೆ ಆ ಟಾಪಿಕ್ ನ. ಮತ್ತೆ ಸತ್ಯ ಅನ್ನೋದಕ್ಕೆ, ಇದು ಕುಮಾರಣ್ಣ ಹೇಳಿದ ಸತ್ಯ ಅನ್ನೋದಕ್ಕೆ ಇಲ್ಲಿ ಇರ್ತಕ್ಕಂಥ ರೈತರು ಹೇಳ್ತಾರೆ ಆ ವಿಚಾರನ. 3ನೇ ಮೀಟಿಂಗ್ ಅಲ್ಲಿ ಒಂದು ರೈತ ಹೆಣ್ಮಗಳು, ಒಂದು ರೈತ ಮಹಿಳೆ ಬೇಡ ಈ ಪ್ರಾಜೆಕ್ಟ್ ನ ಡ್ರಾಪ್ ಮಾಡಿ ಅಂತಕ್ಕಂಥದ್ದು ಭಾವನಾತ್ಮಕವಾಗಿ ಆ ಹೆಣ್ಣುಮಗಳು ಅಳಿಲಿನ ತೋಡ್ಕೊಂಡಾಗ ಮಾನ್ಯ ಕುಮಾರಣ್ಣ ಅವ್ರು ಕೈ ಬಿಡ್ತಾರೆ. ಇಲ್ಲಿ ಆ ಪ್ರಾಜೆಕ್ಟ್ ನ ಮಾಡ್ತಕ್ಕಂಥದ್ದಕ್ಕೆ ಇವ್ರೇನ್ 87% ಸಾಲ ತಗೋತಾ ಇದ್ದಾರೆ. ಕುಮಾರಣ್ಣ ಅವ್ರೇನು ₹1 ಗೌರ್ಮೆಂಟ್ ಮೇಲೆ ಹೊರೆ ಆಗ್ತಾ ಇರಲಿಲ್ಲ, ಅವತ್ತು ₹1 ಸಾಲ ತಗೋತಾ ಇರಲಿಲ್ಲ. ಆಯ್ತಪ್ಪ, ಇಷ್ಟೆಲ್ಲ ಆದ್ಮೇಲೆ 18ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದ್ರಲ್ಲ ಕುಮಾರಣ್ಣ ಅವರು. ಬೇಕು ಅಂದಿದ್ರೆ ಯಾಕೆ ಮುಂದುವರಿಸಬಾರ್ದಾಗಿತ್ತ? ಮುಂದುವರಿಸಿರೋರಲ್ವಾ ಬೇಕು ಅಂದಿದ್ರೆ. ಜನ ಬೇಡ ಅಂದಮೇಲೆ, ರೈತರು ಬೇಡ ಅಂದಮೇಲೆ, ರೈತರ ಬದುಕಿನ ಮೇಲೆ ಮರಣ ಶಾಸನವನ್ನ ಬರೀತಕ್ಕಂತ ನೀಚ ವ್ಯಕ್ತಿತ್ವ ಕುಮಾರಣ್ಣಂದಲ್ಲ. ಅರ್ಥ ಮಾಡ್ಕೊಬಿಡಿ. ಈ ಪಕ್ಷ ಹುಟ್ಟಿರೋದು ರೈತರಿಗೋಸ್ಕರ, ಈ ಪಕ್ಷದ ಉಸಿರಾಡ್ತಾ ಇರ್ತಕ್ಕಂಥದ್ದು ರೈತರಿಗೆ, ಈ ಪಕ್ಷ ಕೊನೆ ಉಸಿರಿರೋವರೆಗೂ ರೈತರಿಗೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಆಯ್ತಪ್ಪ, ಅದೇನೋ ರೆಡ್ ಝೋನ್ ಮಾಡ್ಬಿಟ್ರು ಕುಮಾರಣ್ಣ ಅವರು ಅಂತಾರಲ್ಲ. ಈಗ ಅಲ್ಲಿ ದೇವನಹಳ್ಳಿ ಭಾಗದಲ್ಲಿ ಚನ್ನರಾಯಪಟ್ಟಣ ಹೋಬಳಿ ಎಷ್ಟು ವರ್ಷ ನಡೀತು ಅಕ್ವಿಸಿಷನ್ ನ ಕೈ ಬಿಡೋದಕ್ಕೆ ಹಿಂದಿತ್ತಂತ ಮುಖ್ಯಮಂತ್ರಿಗಳು ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಡಿಕ್ಲೇರ್ ಮಾಡಿದ್ರಲ್ಲ. ಈಗ ಸರ್ಕಾರನೇ ಮಾಡದಂತ ರೆಡ್ ಝೋನ್ ನ ಸರ್ಕಾರನೇ ವಾಪಸ್ ತಗೊಳ್ಳಿ, ಬೇಡ ಅಂತ ಹೇಳಿದವ್ರು ಯಾರು? ರೈತರಿಗೆ ಆಗಿರ್ತಕ್ಕಂಥ ನೋವಾದ್ರು ಏನದ್ರಿಂದ? ಸುಮ್ನೆ ನೋಡೋಣ, ದಾರಿ ತಪ್ಸದ್ ಬೇಡ, ಕುಮಾರಣ್ಣನ್ ಕನ್ಸಿನ ಕೂಸು ಅಂತ ನಮ್ ತಲೆ ಮೇಲೆ ಇವ್ರ ಪಾಪದ ಹೊರೆಯನ್ನ ನಮ್ ತಲೆ ಮೇಲೆ, ನಮ್ ಭಾರ ನಮ್ ತಲೆ ಮೇಲೆ ಹಾಕದ್ ಬೇಡ. ಇವರು ನಾವು ತಗೊಳಕ್ ರೆಡಿ ಇಲ್ಲ. ಅವತ್ ಕುಮಾರಣ್ಣ ಅವ್ರು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂತಕ್ಕಂಥದ್ದು ಹೇಳಿದಾಗ ವಿರೋಧಿಸಿದವ್ರು ಯಾರಪ್ಪ? ಮತ್ತೆ ಇದೇ ಕಾಂಗ್ರೆಸ್ನವ್ರು ವಿರೋಧಿಸ್ತಾರಲ್ವಾ? ಏನ್ ನಿಮಗೆ ಎದುರೋಗಿ ಈ ಪ್ರಾಜೆಕ್ಟ್ ಬಿಟ್ರಾ? ಅಥವಾ ಇರ್ತಕ್ಕಂಥ ವಾಸ್ತವಾಂಶ ಅರ್ಥ ಮಾಡ್ಕೊಂಡು ರೈತ ಹೆಣ್ಮಕ್ಳು, ರೈತ ಮುಖಂಡರು, ಹಿರಿಯಕರು ಬಂದು ಹೇಳದಂತ ಸಂದರ್ಭದಲ್ಲಿ ತಲೆಬಾಗಿ ಈ ಪ್ರಾಜೆಕ್ಟ್ ನ ವಾಪಸ್ ಹಿಂಪಡ್ಕೊಂಡಿದ್ ಬಿಟ್ರೆ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಇಟ್ಕೊಂಡು ನಾವೇನ್ ರಾಜಕಾರಣ ಮಾಡಬೇಕಾಗಿಲ್ಲ. ರಾಜಕಾರಣ ಮಾಡೋದಕ್ಕೆ 100 ಸುದ್ದಿಗಳು ನೀವು ಕೊಟ್ಟಿದ್ದೀರಿ ನಮಗೆ, ಹಲವಾರು ವಿಚಾರಗಳಿದೆ, ರಾಜಕಾರಣ ಮಾಡ್ತೀವಿ. ಇದನ್ನ ಇಟ್ಕೊಂಡು ಮಾಡಬೇಕಾಗಿಲ್ಲ. ಉಳಿಸಿ ರೈತರನ್ನ, ಪುಣ್ಯ ಬರ್ತದೆ. ಯಾಕೆ ಬಿದಿಪಾಲ್ ಮಾಡ್ತೀರಿ? ಎಲ್ಲೋಯ್ತಾರೆ ಮಕ್ಕಳು ಮರಿ? ಎಲ್ಲೋಯ್ತಾರೆ ವಯಸ್ಸಾದವರು? ಎಲ್ಲೋಯ್ತಾರೆ ಗುತ್ತಿಗೆಗೆ ಜಮೀನ್ ತಗೊಂಡು ಹಸ ಸಾಕೊಂಡಿರೋರು? ಸಿಎಂ
ಇನ್ನೊಂದು ಮಾತು ಹೇಳಿದರೆ, ಪ್ರಧಾನ ಮಂತ್ರಿಗಳು ಕೂಡ ಈ ಯೋಜನೆಗೆ ಸಮ್ಮತಿ ಸೂಚಿಸಿದ್ದಾರೆ, ಹಾಗಾಗಿ ಯೋಜನೆ ನಿಲ್ಸಲ್ಲ, ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲ, ನನಗೆ ಒಂದು ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಹಿನ್ನೆಲೆಯನ್ನ ನಾವೆಲ್ಲ ನೋಡಿದಾಗ ಪರವಾಗಿಲ್ಲ, ಮುಖ್ಯಮಂತ್ರಿಗಳು ಅಭಿವೃದ್ಧಿ ವಿಚಾರವಾಗಿ ಮಾತಾಡೋದಕ್ಕೆ ಅವ್ರ ಟೈಮ್ ಸಿಗ್ತಾ ಪ್ರಧಾನಮಂತ್ರಿಗಳ ಜೊತೆ ಕೂತ್ಕೊಂಡು ಅಂತಕ್ಕಂಥದ್ದು ನನಗೆ ಒಂದು ರೀತಿ ಬಹಳ ಆಶ್ಚರ್ಯ ಆಗ್ಬಿಡ್ತು. ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಇದೇನಾದ್ರೂ ವಿಚಾರ ಅವರು ಚರ್ಚೆ ಮಾಡಿದ್ದೇ ಆಗಿದ್ರೆ, ಯಾಕಂದ್ರೆ 4 ಗೋಡೆ ಮಧ್ಯೆ ನಡೆದಿರ್ತಕ್ಕಂಥ ವಿಚಾರ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅವ್ರು ಹೇಳಿದ್ ನಾವು ಕೇಳಬೇಕು. ಅಪ್ಪಿತಪ್ಪಿ ಇದೇನಾದ್ರೂ ಪ್ರಧಾನ ಮಂತ್ರಿಗಳು ಈ ವಿಚಾರಕ್ಕೆ ಸಹಮತ ವ್ಯಕ್ತಪಡಿಸಿದ್ರೆ ಬಹುಶಃ ಪ್ರಧಾನಿಗಳಿಗೂ ಕೂಡ ನಾವು ಒಂದು ಪತ್ರ ಬರೀತೀವಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ವಾಸ್ತವದ ಚಿತ್ರಣ ಮಾನ್ಯ ಪ್ರಧಾನ ಮಂತ್ರಿಗಳಿಗೂ ಪತ್ರದ ಮೂಲಕ ಬರೆದು ಹೇಳ್ತೀವಿ. ನನ್ನ ಅಭಿಪ್ರಾಯದಲ್ಲಿ ನೋಡೋಣ, ಒಳಗಡೆ ಕ್ಲೋಸ್ ಡೋರಲ್ಲಿ ಕೂತ್ಕೊಂಡು ಚರ್ಚೆ ಆಗಿರ್ತಕ್ಕಂಥ ವಿಚಾರ, ಇವರು ಬಂದು ಹೊರಗಡೆ ಅಷ್ಟೆಲ್ಲ ಡೆವಲಪ್ಮೆಂಟ್ ಬಗ್ಗೆ ಆಲೋಚನೆ ಮಾಡಿ, ಅಷ್ಟೆಲ್ಲ ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಸಮಯ ಇತ್ತ ಅಂತಕ್ಕಂಥದ್ದು ಆಲೋಚನೆ ಮಾಡಿದಾಗ ಒಮ್ಮೆ ನಾವು ನೀವು ಸ್ವಲ್ಪ ಇದ್ರ ಬಗ್ಗೆ ಕೂತು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಈ ಸಂಬಂಧವಾಗಿ ಏನಾದ್ರು ಬೃಹತ್ ಹೋರಾಟಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ಈಗ ರೈತರ ಜೊತೆನಲ್ಲಿ ಆನ್ ಗ್ರೌಂಡ್ ನಾವು ಇವತ್ತಿಂದ ಅಲ್ಲ, ಈ ಸಮಸ್ಯೆ ಶುರುವಾಗಿ ರೈತರು ಸಂಕಷ್ಟಕ್ಕೆ ಒಳಗಾದ ದಿನದಿಂದಾನೂ ಕೂಡ ಪ್ರಾರಂಭ ಮಾಡಿದ್ದೀವಿ ಹೋರಾಟ. ಅವ್ರ ಜೊತೆನಲ್ಲಿದ್ದೀವಿ ನಿರಂತರವಾಗಿ. ಅಂತಿಮವಾಗಿ ಇದು ಕಾನೂನಿನ ಹೋರಾಟವೇ ಆಗಬೇಕು. ಇಲ್ಲಿ ಜಯ ಸಿಕ್ಕಬೇಕು ರೈತರಿಗೆ ಅಂದ್ರೆ ನ್ಯಾಯಾಂಗದ ಮೂಲಕನೇ ಇವತ್ತು ಜಯ ಸಿಕ್ಕಬೇಕಾಗಿದೆ. ಜೊತೆಯಲ್ಲಿ ಮತ್ತಷ್ಟು ರೈತರು ಏನಿವತ್ತು 70% 80% ಜನ ರೈತರು ಒಪ್ಕೊಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಪಾಪ ಮಾತಾಡ್ತಾರಲ್ಲ ಹಿಂದೆಗಡೆ, ಅವ್ರಿಗಿವತ್ತು ತಿಳಿಬೇಕು ಅಂತಕ್ಕಂಥದ್ದಾದ್ರೆ ಮಂಜಣ್ಣ ಅವರು ನಾವು ಎಲ್ಲ ಕೂತು ಮಾತಾಡಿದ್ದೇವೆ. ಸನ್ಮಾನ್ಯ ಕುಮಾರಣ್ಣ ಅವರ ಸಹಮತ ಇದೆ, ದೇವೇಗೌಡರ ಸಾಹೇಬರ ಮಾರ್ಗದರ್ಶನ ಇದೆ. 21ನೇ ತಾರೀಕು ಅಂದ್ರೆ ಮುಂದಿನ ಭಾನುವಾರ, ಈ ಭಾನುವಾರ ಅಲ್ಲ ಮುಂದಿನ ಭಾನುವಾರ ಒಂದು ಪಾದಯಾತ್ರೆಯನ್ನ 26 ಗ್ರಾಮದ ವ್ಯಾಪ್ತಿಯಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರವನ್ನ ಮಾಡಿದ್ದೇವೆ. ಈ ಪಾದಯಾತ್ರೆ ಕೇವಲ ಇಲ್ಲಿಗೆ ಸೀಮಿತ ಆಗ್ತಕ್ಕಂಥದ್ದಲ್ಲ, ಮುಂದೆ ವಿಧಾನಸೌಧವನ್ನ ಮುತ್ತಿಗೆ ಹಾಕುವವರೆಗೂ ಕೂಡ ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ನಮ್ಮ ರೈತರು, ಭೂಮಾಲೀಕರು ಏನಿದ್ದಾರೆ ಅವರ ಜಮೀನನ್ನ ಅವ್ರಿಗೆ ಮತ್ತೆ ಉಳಿಸ್ಕೊಡ್ತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯಾದಂತ ಹೋರಾಟ ಕಟ್ತೇವೆ. ಅದು ಸನ್ಮಾನ್ಯ ಮಂಜಣ್ಣ ಅವರು ತೀರ್ಮಾನ ಮಾಡ್ತಾರೆ. ರೂಟ್ ಇಲ್ಲಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗ ಮಾಧ್ಯಮದ ಮೂಲಕ ಎಲ್ಲ ರೈತರಿಗೂ ಕೈ ಜೋಡಿಸಿ ಮನವಿಯನ್ನು ಸಲ್ಲಿಸ್ತೇನೆ. ನಿಮ್ಮ ಪರವಾದಂತ ಹೋರಾಟಕ್ಕೆ ದಯಮಾಡಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಬಯಸ್ತೇನೆ. ಇದೇ ವಿಚಾರವಾಗಿ ಸರ್ ಮತ್ತೊಂದು ಬಾಲಕೃಷ್ಣ ಅವ್ರ ಸವಾಲ್ ಹಾಕಿರ್ತಾರೆ. ಈ ಯೋಜನೆ ಕೈ ಬಿಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಎಲ್ಲಾದ್ರೂ ಹೇಳಿದ್ರೆ ಒಂದು ಆಡೆ ಮಾಡಲಿ ಅನ್ನೋದು ಕೂಡ ಮಾಡಿ ಅಂತ ವಿಡಿಯೋ ಒಂದು ಕೂಡ ಬಿಡುಗಡೆ ಮಾಡಿದ್ದಾರೆ. ಅಲ್ಲ ರೀ, 2ನೇ ಸಲ ಮುಖ್ಯಮಂತ್ರಿ ಆದ್ಮೇಲೆ ಯೋಜನೆ ಕೈಗೆ ಎತ್ಕೊಳ್ಳಿಲ್ಲ, ಅಲ್ಲಿ ಬಿಟ್ರು ಅಂತ ಹೇಳದ್ಮೇಲೆ ಮತ್ ಅದ್ರ ಬಗ್ಗೆ ಏನ್ ಬಂದು ಉತ್ತರ ಕೊಡೋದಿದೆ ರೀ? ಏನ್ರಿ ಮಾತಾಡ್ತಾರೆ? ಮತ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ರಲ್ರಿ, 18ರಲ್ಲಿ ಕೂರ್ಸಿದ್ರಲ್ಲಿ ರೀ ನಮ್ ಜಿಲ್ಲೆ ಜನ, ರಾಜ್ಯದ ಜನ ಮನ್ಸಿದ್ರೆ ಅವತ್ತೇ ಎತ್ಕತ್ತಾ ಇದ್ರಲ್ರಿ ವಾಪಸ್ಸು. ತಗೊಳಕ್ ಕೇಳಿ ಸರ್ಕಾರಕ್ಕೆ. ಈಗ ಆಯ್ತಪ್ಪ, ಇವರೆಲ್ಲ ರೈತ ಪರವಾದಂತ ಚಿಂತನೆ ಮಾಡ್ತಕ್ಕಂಥವ್ರಲ್ವಾ, ತಗೊಳಕ್ ಕೇಳ್ರಿ ಸರ್ಕಾರಕ್ಕೆ. ತೊಂದರೆ ಏನಾಗಿದೆ ಹೇಳ್ಬಿಡಿ, ಒಲೆ ರೈತರು ನೆಮ್ಮದಿಯಾಗಿ ಬಾಳ್ತಾ ಇಲ್ವಾ? ಏನ್ ತೊಂದರೆ ಏನಾಗದೆ? ಅಲ್ಲಪ್ಪ, ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಆಗಿ ಮತ್ತೆ ಹಿಂದಿದ್ದಂತ ಮುಖ್ಯಮಂತ್ರಿ ಅಲ್ಲಿ ಚಂದ್ರಪಟ್ಟಣ ಹೋಬಳಿ ಯಾಕೆ ಡಿಕ್ಲೇರ್ ಮಾಡಿದ್ರಿ? ಅದ್ರ ಹಿಂದಿನ ಅರ್ಥ ಏನು? ರೈತರು ಕೃಷಿ ಮಾಡಬೇಕು ಅಂತ ತಾನೇ ನೀವು ಡಿಕ್ಲೇರ್ ಮಾಡಿದ್ದು? ಬೇಡಪ್ಪ, ಆಯ್ತು, ನಿಮ್ಗೆ ಅಷ್ಟೆಲ್ಲ ಕಾಳಜಿ ಇದ್ರೆ ಸರ್ಕಾರನೇ ತಾನೇ ಮಾಡಿರೋದು, ವಾಪಸ್ ಹಿಂಪಡ್ಕೊಳ್ಳಿ ನೀವು ರೆಡ್ ಝೋನ್ ನ. ಬೇಡ ಅಂತ ಹೇಳಿದವ್ರು ಯಾರು? ಹಿಡ್ಕೊಂಡ್ರವ್ರು ಯಾರು? ಈ ವಿಚಾರವಾಗಿ ಜೆಡಿಎಸ್ ಪಕ್ಷದಲ್ಲಿ ನೀವು ಬಹಳ ಸ್ಪಷ್ಟವಾಗಿದೆ. ನಿಮ್ಮ ಮಿತ್ರ ಪಕ್ಷ ಬಿಜೆಪಿ ಫುಲ್ ಸೈಲೆಂಟ್ ಆಗಿದ್ದಾರೆ ಸರ್. ವಿರೋಧ ಪಕ್ಷದ ನಾಯಕರು ಒಂದು ದಿನ ಬಂದು ಹೋಗಿ ಬಿಟ್ರೆ ಯಾವುದೋ ಒಂದು ಗಟ್ಟಿ ನಿರ್ಧಾರ ಇಲ್ಲ ಬಿಜೆಪಿಯಿಂದ. ನೋಡೋಣ, ಒಂದಷ್ಟು ಹೋರಾಟಗಳು ನಮ್ ಜವಾಬ್ದಾರಿಗಳನ್ನ ಅರ್ಥಕೊಂಡು ಪ್ರತ್ಯೇಕವಾಗಿ ಜನರ ಪರವಾಗಿ ಆಯಾ ಸಂದರ್ಭಕ್ಕೆ ಇಳಿಬೇಕಾಗ್ತದೆ. ಆಮೇಲೆ ಇದು ನಮ್ಮನ್ನ ಬೆಳೆಸಿರ್ತಕ್ಕಂಥ ಜಿಲ್ಲೆ ಜನ, ಸ್ವಾಭಾವಿಕವಾಗಿ ನಮ್ಗೆ ಒಂದು ಭಾವನಾತ್ಮಕವಾದ ಒಂದು ಸಂಬಂಧ ಇದೆ. ಇಲ್ಲಿ ರಾಜಕೀಯ ಬಿಟ್ಬಿಡಿ, ರಾಜಕೀಯ ಬೆರೆಸಕ್ ಬೇಡ. ನಾನು ಅವಾಗ್ಲೇ ಹೇಳಿದ್ದೀನಿ,
ಇಲ್ಲಿ ಹಲವಾರು ಸಂಘಟನೆಗಳು ಬಂದಿದ್ದಾರೆ, ಹಲವಾರು ರಾಜಕೀಯ ಪಕ್ಷಗಳು ಬಂದಿದ್ದಾರೆ. ಅವ್ರೆಲ್ಲರಿಗಿಂತ ಹೆಚ್ಚಿನ ಜವಾಬ್ದಾರಿ ಹೊಣೆಗಾರಿಕೆ ಜನತಾದಳ ಪಕ್ಷದ ಮೇಲಿದೆ. ಕಾರಣ, ಮಂಜಣ್ಣನ ಶಾಸಕರು ಮಾಡಿದ್ದಾರೆ, ಮಾನ್ಯ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಕೀರ್ತಿ ಹೊಂದಿರತಕ್ಕಂಥ ಜಿಲ್ಲೆ, ದೇವೇಗೌಡರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಕೀರ್ತಿ ಹೊಂದಿರತಕ್ಕಂಥ ಜಿಲ್ಲೆ. ಇದೇ ಜನ ನಮಗೆ ರಾಜಕೀಯವಾಗಿ ಶಕ್ತಿ ತಂದುಕೊಟ್ಟಿರ್ತಕ್ಕಂಥ ಜನ. ಹಾಗಾಗಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ, ಅರ್ತಿದ್ದೇವೆ, ಇಳಿದಿದ್ದೇವೆ. ಮುಂದೆ ಕಾಲ ಬಂದಾಗ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಓಕೆ, ಥ್ಯಾಂಕ್ ಯು. ಒಂದು ಪ್ರಕಟಣೆ ಇದಮ್ಮ ಹೇಳ್ತೀನಿ, ನಿಂದೇನಮ್ಮ. ನಾಳೆ ಅಬ್ಬನಕುಪ್ಪೆ ಸರ್ಕಲ್ ಇಂದ ಹಿಡಿದು ಬೈರಮೇಗೌಡ ಸರ್ಕಲ್ ತನಕ ಮಹಿಳೆಯರು ಜಾಥಾ ಬರ್ತಾ ಇದ್ದಾರೆ. ಮಹಿಳಾ ಸಮಾವೇಶ ಆಗ್ತಾ ಇದೆ. ದಯಮಾಡಿ ಮಾಧ್ಯಮ ಸ್ನೇಹಿತರು ನಾಳೆ ಆಗಮಿಸಿ ಆ ಒಂದು ಜಾಥಾ ಅಥವಾ ಒಂದು ಪ್ರತಿಭಟನೆಗೆ ತಾವೆಲ್ಲ ಭಾಗಿಯಾಗಬೇಕು, ವರದಿ ಮಾಡಬೇಕಾಗಿ ರೈತ ಮಹಿಳಾ ಪರವಾಗಿ ಮನವಿ ಮಾಡ್ತಾರೆ. ಅಲ್ಲ, ಮಂಜಣ್ಣ ಅದು ರೆಡಿ ಮಾಡ್ತಾರೆ.